ನಮಾಮಿ ಶಂಕರ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 18ನೇ ತಾರೀಕು ಜನವರಿ 2025 ಶನಿವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪೌಷ ಮಾಸೆ, ಕೃಷ್ಣ ಪಕ್ಷದ ಪಂಚಮಿ ತಿಥಿ, ಪೂರ್ವ ಪಾಲ್ಗುಣಿ ನಕ್ಷತ್ರ, ಶೋಭನ ಯೋಗ, ಕೌಲವಕರಣ. ಇವತ್ತಿನ ಪಂಚಾಂಗ ಫಲ. ಶ್ರೀ ತ್ಯಾಗರಾಜರ ಆರಾಧನೆ. ತ್ಯಾಗರಾಜರ ಬಗ್ಗೆ ತುಂಬಾ ದೊಡ್ಡ ದಂತೆ ಕಥೆಗಳಿದ್ದಾವೆ. ಅವರ ಒಂದು ಭಕ್ತಿಯ ಗಾನಕ್ಕೆ ಪರವಶರಾಗಿ ನೀವು ನಂಬೋಲ್ಲ. ನಾವು ಹೇಗೆ ಪುರಂದರದಾಸರು ಅಂತ ಹೇಳ್ತೇವೆಯೋ, ಕನಕದಾಸರು ಅಂತ ನಮ್ಮ ಒಂದು ಕರುನಾಡಿನಲ್ಲಿ ನಾವು ಮಾತಾಡ್ತೇವೆಯೋ, ಆ ದೇವತಾ ಪುರುಷರುಗಳನ್ನ, ಅದೇ ರೀತಿಯಲ್ಲೇ ತ್ಯಾಗರಾಜರನ್ನು ಕೂಡ ಹೇಳ್ತಕ್ಕಂಥದ್ದು. ಯಾವ ಮಟ್ಟಕ್ಕೆ ಅಂದರೆ, ಅವರ ಭಕ್ತಿಗೆ ಮೆಚ್ಚಿ, ಅವರ ಒಂದು ಹಾಡಿನ ಒಂದು ಭಾವ ಪರವಶತೆಗೆ ಮೆಚ್ಚಿ ಅನ್ನಮಯ್ಯ ಕೀರ್ತನಲು ಅಂತ ಹೇಳ್ತೇವೆ ಆಂಧ್ರದಲ್ಲಿ. ತ್ಯಾಗರಾಜನವರು ತಮಿಳುನಾಡಿನ ಒಂದು ಬಹುದೊಡ್ಡ ವೈದಿಕ ಸಂಪ್ರದಾಯದ ಸೇಮ್ ನಮ್ಮ ಕನಕದಾಸರ ಥರನೇ. ಒಮ್ಮೆ ಇವೆಲ್ಲ ತಿಳ್ಕೋಬೇಕು ಮಕ್ಕಳೇ. ನಮ್ಮ ಸಂಸ್ಕಾರ, ಸಂಸ್ಕೃತಿ, ನಮ್ಮ ಒಂದು ಆ ಹಿರಿಯ ಋಷಿ ಪರಂಪರೆ, ಗುರು ಪರಂಪರೆ, ದೇವ ಪರಂಪರೆ ಯಾವ ಥರ ಬದುಕಿದ್ರು, ಅವರಿಗೆ ದೇವರು ಹೇಗೆ ನಿಂತಿದ್ರು ಅಂತ, ಒಲವಾಗಿ, ಬಲವಾಗಿ, ಶಕ್ತಿಯಾಗಿ. ಒಮ್ಮೆ ಒಂದು ಕಾರ್ಯನಿಮಿತ್ತ ಒಂದೂರಿಂದ ಒಂದೂರು ಹೋಗ್ಬೇಕಾದ್ರೆ ದೊಡ್ಡ ದರೋಡೆಕೋರರು ಅಟ್ಯಾಕ್ ಆಗುತ್ತೆ. ಆಗೆಲ್ಲ ಗುಂಪು ಗುಂಪಾಗಿ ಹೋಗೋರು. ಈ ಥರದ್ದೆಲ್ಲ ರೋಡು ಈಗಲೂ ನೋಡಿ, ಈಗ ಆ ಬ್ಯಾಂಕಿಗೆ ನುಗ್ಗಿರೋದು ನೋಡಿ, ಇಷ್ಟು ದೊಡ್ಡ ಜನ ಇದ್ದೆ ಗನ್ ತಗೊಂಡು ಬರ್ತಾರೆ. ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಆಗಿದ್ದು ಏನು ಸೈಫ್ ಅಲಿ ಖಾನ್ ಅಂದರೆ ಏನು ಅಂದ್ಕೊಂಡಿದ್ದೀರಿ? ಆತನ ಸೊತ್ತು ಅವ್ರ ತಂದೆ ಮನ್ಸೂರ್ ಅಲಿ ಖಾನ್ ಪಟೌಡಿ ಫ್ಯಾಮಿಲಿ ಅಂತ. ಓ ದೇವರೇ, ಆತನ ಅರಮನೆಯ ವ್ಯಾಲ್ಯೂ ನಾವು ಜೀವನದಲ್ಲಿ ನೆನೆಸ್ಕೊಳ್ಳೋಕ್ಕೂ ಆಗಲ್ಲ. ಒಂದು 12 ಫ್ಲೋರಿನ ಮನೆ, ಇಲ್ಲ 12ನೇ ಫ್ಲೋರ್ಗೆ ನುಗ್ಗುತ್ತಾರೆ ಬರ್ತಾರೆ ಅಂತ ಹೇಳ್ದ ಅಂದರೆ, ಇಷ್ಟು ಜನಗಳಿದ್ದು, ಸೆಕ್ಯೂರಿಟಿ ಇದ್ದು ನುಗ್ಗುವಷ್ಟು ಮಟ್ಟಕ್ಕೆ ಇನ್ನು ಆ ಕಾಲದಲ್ಲಿ ಲೆಕ್ಕ ಹಾಕೊಳ್ಳಿ. ಕನಕದಾಸರು, ಪುರಂದರದಾಸರು, ಅನ್ನಮಯ್ಯ ಆಚಾರ್ಯರು, ತ್ಯಾಗರಾಜ ಆಚಾರ್ಯರು ಇಂಥವರಿದ್ದಂಥ ಒಂದು ಸಂದರ್ಭದಲ್ಲಿ ಯಾವ ಲೆಕ್ಕಾಚಾರ ಅಂತ. ದರೋಡೆಕೋರರು ಇನ್ನೂ ಬೀಭತ್ಸರಾಗಿದ್ರು, ನುಗ್ಗೋರು. ಅದಕ್ಕೆ ಇವರುಗಳೆಲ್ಲ ಗುಂಪು ಗುಂಪಾಗಿ ಹೋಗೋರು. ಆಗಿದ್ದೂ ಕೂಡ ಆ ಗುಂಪಿನ ಮೇಲೆ ಒಮ್ಮೆ ದರೋಡೆಕೋರರ ಒಂದು ಗುಂಪು ದಾಳಿ ಮಾಡುತ್ತೆ. ಇವರಿಗೆ ಆ ಒಂದು ಗುಂಪಿನಲ್ಲಿ, ಆ ಬಿಡಾರದಲ್ಲಿ ಹಾಗೆಲ್ಲ ಒಂದು ಹಾಡು, ಲಲಿತ ಕಲೆ ಅಂತ ಇದ್ದಾಗ ಒಂದು ದೊಡ್ಡ ಗುಂಪೇ ಇರ್ತಿತ್ತು ಪ್ರದರ್ಶನಕ್ಕೆ ಹೋಗೋದು. ಅವ್ರ ಪಕ್ಕವಾದ್ಯದವರು, ಒಬ್ಬರು ತಂಬೂರಿ ನುಡ್ಸೋರಿಂದ ಹಿಡಿದು, ತಬಲಾ ನುಡ್ಸೋರಿಂದ ಹಿಡಿದು ತುಂಬ ಜನ ಇರ್ತಕ್ಕಂಥ ಒಂದು ಭಾವ. ಸೊ ಎಲ್ಲರೂ ಸೇರಿ ಹೋಗ್ಬೇಕಾದ್ರೆ ದರೋಡೆಕೋರರು ದಾಳಿ ಮಾಡಿದಾಗ ದಿಕ್ಕೇ ತೋಚಲ ಎಲ್ಲರೂ ಓಡೋಗ್ಬಿಡ್ತಾರೆ. ತ್ಯಾಗರಾಜರು ಏನು ಮಾಡ್ತಾರೋ ಗೊತ್ತಾ, ಆ ಭಕ್ತಿ ಪರವಶತೆಯಲ್ಲಿ ರಾಮರ ಬಗ್ಗೆ ತುಂಬ ಅದ್ಭುತವಾದಂಥ ಕೀರ್ತನೆಗಳು ಅವ್ರದ್ದು. ಎಂದರೋ ಮಹಾನುಭಾವುಲು ಅಂದರಿಕೆ ವಂದನಾಲು. ಎಷ್ಟೋ ಮಹಾನುಭಾವರುಗಳು ಇದ್ದಾರೆ, ಅವರೆಲ್ಲರಿಗೂ ನನ್ನ ವಂದನೆಗಳು. ನೋಡಿ, ಇದನ್ನು ಹೇಳಿದವರು ಅವರು ಅಂತ ಒಂದು ಮಾತು ಹೇಳ್ತಾರೆ ಆ ಪುಣ್ಯಾತ್ಮ. ನಾವು ಅಂದ್ಕೊಂಡಿದ್ದೇವೆ ನಾವು ಒಬ್ಬರೇ ಮಹಾನುಭಾವ ಅಂತ. ಜಗತ್ತೆಲ್ಲ ಮಹಾನುಭಾವರುಗಳ ಸಂತೆ, ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮನ ಅಂತ ಹೇಳಿದಂಥವರು. ಸೊ ಅಂಥ ತ್ಯಾಗರಾಜರು ಆ ಒಂದು ಭಕ್ತಿಯ ಪರಾಕಾಷ್ಠದಲ್ಲಿ ತಮ್ಮ ಪಾಡಿಗೆ ರಾಮಕೀರ್ತನೆ ಮಾಡ್ತಿದ್ರೆ ದಿಢೀರಂತ ಒಂದು 2 ಯುವಕರು ಬರ್ತಾರಂತೆ. ಬಿಲ್ಲು ಬಾಣ ಧರಿಸಿರ್ತಕ್ಕಂಥವ್ರು ಬಂದು ಆ ಕಳ್ಳರ ಗುಂಪನ್ನು ಹುಚ್ಚನಾಗಿ ಹೊಡೆದು ಕಳಿಸ್ತಾರಂತೆ. ಬಾಣಗಳ ಶರಪಂಜರ. ತಗೊಳ್ಳಿ, ಬಾಣಗಳ ಶರಪಂಜರ. ಯಾರೂ ಅಲ್ಲ, ರಾಮ ಲಕ್ಷ್ಮಣರೇ. ತಾನು ಬದುಕಿದ್ದಷ್ಟು ಅಯ್ಯೋ ಭಗವಂತ ನನಗೆ ಕಾಣ್ಲಿಲ್ವೇ, ಬಂದು ನನ್ನನ್ನು ಕಾಪಾಡಿದ್ಯಾ ರಾಮ ಅಂತ ಕಣ್ಣೀರಾಗ್ತಾರೆ ತ್ಯಾಗರಾಜ. ಅಂತ ಒಂದು ಭಕ್ತ
ಪರಂಪರೆಯ ಒಂದು ಮೇರು ಪರ್ವತಗಳು ನಮ್ಮ ನಿಮ್ಮ ನಡುವೆ ಓಡಾಡಿದಂಥ ಒಂದು ನಮ್ಮ ಒಂದು ಭರತಖಂಡ, ಸನಾತನ ಖಂಡ. ಬೇರೆ ಯಾವುದಾದ್ರೂ ಊರು ದೇಶ ಈ ಥರದ್ದು ನಡೆದಿರೋ ಪವಾಡಗಳು, ನಿಜ ಪವಾಡಗಳು, ನೆನಪಿಟ್ಟುಕೊಳ್ಳಿ, ನಿಜ ಪವಾಡಗಳು. ನೋಡಿರೋದಾದ್ರೂ ಕೇಳಿರೋದಾದ್ರೂ ಉಂಟಾ? ಅವ್ರು ಯಾರೋ ಬುರುಡೆ ಬಿಡ್ತಾರೆ, ಯಾರೋ ನಾಸ್ಟ್ರಡಮಸ್ ಇದ್ನಂತೆ, ಅವ್ನು ಹೇಳ್ದ ಬಾಬಾ ವಾಂಗ ಇದ್ನಂತೆ. ಮೊನ್ನೆವರೆಗೂ ಇದ್ದರ್ರಿ ಕೈವಾರ ತಾತಯ್ಯ, ಈಗಲೂ ಜೀವಂತ ಇದ್ದಾರೆ ಆ ಗದ್ದುಗೆಯಲ್ಲಿ ಅನ್ನತಕ್ಕಂಥದ್ದು. ಆ ಒಂದು ವಿಶೇಷವಾಗಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಇವತ್ತಿಗೂ ನೆನಪಿಟ್ಟುಕೊಳ್ಳಿ. ಪೂರಿ ಜಗನ್ನಾಥ ದೇವಸ್ಥಾನಕ್ಕೆ ಒಂದು ಹೆಚ್ಚು ಕಡಿಮೆ ಒಂದು ಬಾವುಟ ಕಟ್ತಾರೆ ನಿತ್ಯ. ಏನೂ ಒಂದು ಪ್ರೊಟೆಕ್ಷನ್ ಇಲ್ಲದೆ ಎಷ್ಟೋ ಎತ್ತರದ ಅಡಿಗೆ ಆ ಗೋಪುರದ ಮೇಲೆ ವಿಶೇಷವಾಗಿ ಬಾವುಟ ಕಟ್ತಾರೆ. ಕಟ್ಟಲೇಬೇಕು. ಒಂದೇ ಒಂದು ದಿನ ಬಾವುಟ ಕಟ್ಟಲಿಲ್ಲ ಅಂದರೆ 13 ವರ್ಷ ಹೆಚ್ಚು ಕಡಿಮೆ ಮತ್ತೆ ಬಾವುಟ ಕಟ್ಟುವಾಗಿಲ್ಲ. ಇವತ್ತಿನವರೆಗೂ ಇತಿಹಾಸದಲ್ಲಿ ಆ ಥರದ ಸಂದರ್ಭ ಉದ್ಭವಿಸೇ ಇಲ್ಲ ಅನ್ನತಕ್ಕಂಥದ್ದು. ಯಾವುದ ಮಾಯೆ ಅಲ್ಲಿವರೆಗೂ ಕರ್ಕೊಂಡು ಬಂದು ಅಲ್ಲಿ ಕಟ್ಸುತ್ತೆ. ರಕ್ಷಾ ಕವಚವಾಗಿ ನಿಂತಿದೆ ಒರಿಸ್ಸಾ ಪೂರಿ ಜಗನ್ನಾಥ್. ಆ ಶ್ರೀಕೃಷ್ಣರ ಹೃದಯ ಭಾವ ಇರತಕ್ಕಂಥ ಶಕ್ತಿಪೀಠ. ಆ ಬಲರಾಮ ಸುಭದ್ರರಾದಿಯಾಗಿ ಅಲ್ಲಿ ನನ್ನ ಭಗವಂತ ಕೃಷ್ಣರಿದ್ದಾರೆ ಅಂತ. ಇವತ್ತಿಗೂ ಏನಾದ್ರೂ ಗಾಳಿ ಬೀಸಿದ್ರೆ ಹಿಂಗೆ ಬೀಸಿದ್ರೆ ಬಾವುಟ ಹಿಂಗನ್ನುತ್ತೆ. ಆದ್ರೆ ಗಾಳಿಗೆ ವಿರುದ್ಧವಾಗಿ ಬಾವುಟ ಬೀಸುವ ಏಕೈಕ ಕ್ಷೇತ್ರ. ಇವತ್ತಿಗೂ ಅಲ್ಲಿ ಪ್ರಸಾದ ಅಂತ ಹೋದಾಗ ಒಬ್ಬರಿಗೂ ಉಪವಾಸ ಇದ್ದ ಇತಿಹಾಸ ಇಲ್ಲ, ಸಿಗಲಿಲ್ಲ ಅಂತ. ಎಷ್ಟೇ ಹೊತ್ತಾದ್ರೂ ಆ ಜಗನ್ನಾಥನ ಹೃದಯಕ್ಕೆ ಗೊತ್ತಿದೆಯಂತೆ ನನ್ನ ಭಕ್ತ ಬಂದಿದ್ದಾನೆ ಅಂತ. ಅವತ್ತು ಏನು ಅಡಿಗೆ ಮಾಡಿರ್ತಾರೋ ಕಟ್ಟ ಕಡೆಯ ವ್ಯಕ್ತಿಗೆ ಅಡಿಗೆ ಇರುತ್ತೆ ಪ್ರಸಾದ. ವಿಚಿತ್ರ ಅಲ್ಲ, ವಿಸ್ಮಯಗಳು, ಪ್ರಕೃತಿಯ ಶಕ್ತಿಗಳು. ನೆನಪಿಟ್ಕೊಳ್ಳಿ, ಆ ಪ್ರಸಾದ ಮಾಡೋದು ಇನ್ನೊಂದು ವಿಶೇಷಗಳಿದ್ದಾವೆ. ಒಂದಲ್ಲ ಎರಡಲ್ಲ. ನಮ್ಮ ಈ ಸನಾತನ ಭರತಖಂಡದಲ್ಲಿ ಈ ವಿಸ್ಮಯಗಳ ಪರಂಪರೆ. ಇವತ್ತಿಗೂ ಗೌತಮರು ಓಡಾಡ್ತಾರೆ. ನನ್ನ ತಾಯಿ ಆ ನಾಡದೇವಿ ಚಾಮುಂಡೇಶ್ವರಿ ದರ್ಶನ ಮಾಡ್ತಾರೆ. ಗೌತಮ ಮಹರ್ಷಿಗಳು ಅನ್ನತಕ್ಕಂಥದ್ದು ನೆನಪಿಟ್ಟುಕೊಳ್ಳಿ ಮಕ್ಕಳೇ. ಸುಮ್ಮನೆ ಅಲ್ಲ. ಆ ಗೌತಮಿ ಅನ್ನೋದೇ ಗೋದಾವರಿ ತೀರ ಆಗಿದ್ದು, ಗೋದಾವರಿ ನದಿ ಆಗಿದ್ದು. ನೆನಪಿಟ್ಟುಕೊಳ್ಳಿ ಮಕ್ಕಳೇ. ಯಾವುದೇ ಖಂಡ, ದೇಶ, ರಾಜ್ಯ, ಬೇರೆ ನಮ್ಮ ನಾಡು ಬಿಟ್ಟು ಎಲ್ಲಿಯಾದರೂ ಇಂಥದೊಂದು ಪವಾಡಗಳು ನಡೆದಿರ್ತಕ್ಕ ನಮ್ಮ ಸಿದ್ಧಾರೂಢರು, ಅಯ್ಯೋ, ಜಗದ್ಗುರು ರೇಣುಕಾಚಾರ್ಯರು ಎರಡ ಮಕ್ಕಳೇ. ಏನು ಅನ್ಕೊಂಡಿದ್ದೀರಿ? ನಾವಿವತ್ತು ನಮ್ಮ ಆ ಒಂದು ಹಿರಿಯ ಪರಂಪರೆ, ಓಡಾಡಿದಂಥ ದೈವ ಪರಂಪರೆ ಎಲ್ಲ ಮರ್ತು ಬಿಟ್ಟಿದ್ದೇವೆ. ಇದ್ಯಾವುದು ಪಾಶ್ಚಿಮಾತ್ಯ ಪರಂಪರೆಗೆ ಹೋಗಿಕೊಂಡು ಕೂತ್ಕೊಬಿಟ್ಟಿದ್ದೇವೆ ಮಕ್ಕಳೇ. ಇರ್ಲಿ, ಇನ್ನೇನ್ ಮಾಡೋದು? ನೆನಪಿಸ್ಕೊಳ್ಳುವುದು ನನ್ನ ಕರ್ತವ್ಯ. ಹೋಗ್ಬೇಕು. ನಮ್ಮ ಹಿರಿಯರು ಹೇಗಿದ್ರು ಇಂಥದೊಂದು ಭಕ್ತಿ ಪರಂಪರೆಯನ್ನ ನಮ್ಮಲ್ಲಿ ತುಂಬಿಸಿ ಹೋದ್ರು. ಜ್ಞಾನ ಪರಂಪರೆಯನ್ನ, ಧ್ಯಾನ ಪರಂಪರೆಯನ್ನ, ವಿಜ್ಞಾನ ಪರಂಪರೆಯನ್ನ, ಸುಜ್ಞಾನ ಪರಂಪರೆಯನ್ನ ನಮ್ಮಲ್ಲಿಟ್ಟು ಹೋದ್ರು, ಕೊಟ್ಟು ಹೋದ್ರು. ಉಳಿಸ್ಕೊಂಡು ಹೋಗೋಣ ಮಕ್ಕಳೇ, ಉಳಿಸ್ಕೊಂಡು ಹೋಗೋಣ. ಬೇಕು, ಎಲ್ಲವೂ ಬೇಕು. ಕಾಫಿ ಬೇಕು, ಬೆಲ್ಲದ ಕಾಫಿಯೇ ಇರಲಿ. ಶುದ್ಧ ಬೆಲ್ಲದಿಂದ ಮಾಡಿರೋ ಕಾಫಿ ನಾವು ಕುಡಿಯೋವಾಗ ನಮಗೇನು ಕಾಯಿಲೆಗಳಿರಲಿಲ್ಲ. ಇವತ್ತು ಮೈಯೆಲ್ಲ ಕಾಯಿಲೆಗಳು. ಸಕ್ಕರೆ ಯಾವಾಗ ಬಳಸ್ಲಿಕ್ಕೆ ಶುರು ಮಾಡಿದ್ವೋ ಆಗಿಬಿಟ್ಟಿದೆ. ಎಚ್ಚರಿಕೆ ಅಂತ ಹೇಳ್ತಾ, ये आसमान तेरा बाप का नहीं है, ये आसमान तेरा बाप का नहीं है. कोई भी ಯಾರು ಬೇಕಾದರೂ ಹಾರಬಹುದು. ಇದು ನನ್ನ ಗುರುಗಳು ಹೇಳ್ತಿದ್ದಂಥ ಮಾತು. ನನ್ನ ಅಜ್ಜನ ವಯಸ್ಸು ಅವ್ರದ್ದು. ಆ ಪುಣ್ಯಕೋಟಿಗಳು ನನಗೆ ಸಿಕ್ಕಂತ ಒಂದು ಸೌಭಾಗ್ಯ. ಅವರಿಂದ ಕಲ್ತಿರೋದು ಎಷ್ಟೋ ಹೆಚ್ಚು. ನಿನ್ನನ್ನು ಯಾರು ತಡೆದ್ರು? ನಿನ್ನನ್ನು ಯಾರು ತಡೆದರು? ನಮಗ್ ನಾವೇ ಒಂದು ಬೌಂಡ್ರಿ ಹಾಕೊಂಡು ಇದು ಬಿಟ್ಟಿದ್ದೇವೆ ಮಕ್ಕಳೇ. ಈ ಆಸ್ಮಾನ್ ತೆರ ಬಾಪ್ ಕ ನೈ ಹೈ. ಈ ಆಕಾಶ ನಿಮ್ಮ ಅಪ್ಪಂದಲ್ಲ, ನಮ್ಮ ಅಪ್ಪಂದು ಅಲ್ಲ. ಹೌದು,
ಬದುಕಿನ ಕೊನೆಯವರೆಗೂ ನಮ್ಮನ್ನು ಕರೆದೊಯ್ಯುವುದು ಧೈರ್ಯವೇ ಹೊರತು ಅದೃಷ್ಟವಲ್ಲ, ನೆನ್ಪಿಟ್ಕೊಳ್ಳಿ. ಆದರೆ ನಾವು ಅದೃಷ್ಟ ನೆಚ್ಕೊಂಡು ಆಟ ಆಡ್ತೇವೆ. ಅದೃಷ್ಟದ ಮೇಲೆ ನಂಬಿಕೆ ನಮ್ಮ ಧೈರ್ಯದ ಮೇಲೆ ನಂಬಿಕೆ ಇಲ್ಲ, ನಮ್ಮ ಕಾರ್ಯಕ್ಷೇತ್ರದ ಮೇಲೆ ನಂಬಿಕೆ ಇಲ್ಲ. ಯಾರನ್ನೋ ಹೇಳ್ತಾ ಕೂತ್ಕೋತೇವೆ. ಆಡಬಹುದು. ಈಜೋದು ಬಂದಿದೆ ಅಲ್ವಾ ಮಕ್ಕಳೇ? 10ನೇ ಕ್ಲಾಸ್ ಪಾಸ್ ಆಗಿದ್ದೀರಲ್ವಾ? ಫೇಲ್ ಆಗಿದ್ದೀರಾ ಅಂದ್ರೆ ಈಜಿದ್ದೀರಿ ಅಂತ ಅರ್ಥ. ಈಜು ಬರುತ್ತೆ ಅಂತ ಅರ್ಥ. ಒಂದು ಪುಟ್ಟು ಕೊಳ ಈಜು ಅಷ್ಟು ಕಲ್ತು ಬಿಟ್ಟಿದ್ದೀರಿ ಅಂತ. ಬಾವಿಲಿ ಈಜೋಣ, ಹೊಳೆಲಿ ಈಜೋಣ, ಸಮುದ್ರಕ್ಕೆ ಈಜೋಣ. ಅಯ್ಯೋ ನನ್ನ ಕೈಯಲ್ಲಿ ಯಾಕಪ್ಪ ಆಗುತ್ತೆ? ಬರುತ್ತೆ, ಹೌದು. ನಮ್ಮ ಸುತ್ತಮುತ್ತ ನಮ್ಮನ್ನ ಚುಚ್ಚೋರು ಜಾಸ್ತಿ. ಇನ್ನು ಎಷ್ಟು ದಿನ ಅಂತ ಹೇಳ್ಬಿಟ್ಟು ನಾವು ಕಾರಣಗಳನ್ನ ಕೊಡ್ತಾ ಕೂತ್ಕೊಳ್ಳೋದು. ಅವನಿಗೆ ಅದೃಷ್ಟ ಇತ್ತಪ್ಪ, ಅವನೇರ್ಬಿಟ್ಟ. ಖಂಡಿತ ಇಲ್ಲ. ಇವತ್ತಿಗೂ ನನ್ನ ಬಗ್ಗೆ ತುಂಬಾ ಜನ ಮಾತಾಡಿದ್ದುಂಟು, ಮಾತಾಡ್ತಲೇ ಇರ್ತಾರೆ. ದಿನಾ ಕಡಿಮೆ ಅಂದ್ರೆ ಒಂದು 10ರಿಂದ 15 ಪೇಜು ಕಂಪಲ್ಸರಿ ಓದುತ್ತೇನೆ, ಇಲ್ಲ ರಿಸರ್ಚ್ ಇಟ್ಟಿರ್ತೇನೆ. ಬೇರೆ ಏನಾದ್ರೂ ಒಂದು 10 ಜಾತಕಗಳು ಇಲ್ಲ ಯಾವ್ದಾದ್ರು ಒಂದು ದೊಡ್ಡ ಜಾತಕ ಆದ್ರೂ ಹಾಕೊಂಡು ನಾನು ನೋಡಿದ ದೊಡ್ಡದವ್ರದ್ದು ಏನು ಈ ಶಕ್ತಿ ಇರ್ಬೋದು ಇವರಿಗೆ. ರಿಸರ್ಚ್ 30 ವರ್ಷಗಳು ಕಡಿಮೆ ಎಂದರು. ಆ ನಂಬರ್ಸ್ ಇರ್ಬೋದು, ಹೆಸರುಗಳಿರ್ಬೋದು, ನಕ್ಷತ್ರಗಳಿರ್ಬೋದು ಇದೆ. ಅದೇ ಇವತ್ತು ನಾನು ನೆಲೆಸಿಟ್ಟಿರೋದೇ ವಿನ ಅದೃಷ್ಟದಿಂದ ರವಿಶಂಕರ್ ಈ ಸ್ಥಾನದಲ್ಲಿ ತುಂಬಾ ದಿನ ನಿಂತ್ಕೊಳಕ್ ಆಗೋಲ್ಲ. ವಿನೋದ್ ಕಾಂಬ್ಳಿ ತರ ಅಲ್ಲೆಲ್ಲೋ 3 ಸೆಂಚುರಿ ಹೊಡೆದಿದ್ದ ಹೋದ. ಪರಿಶ್ರಮದಿಂದ ಮಾತ್ರವೇ ಅಲ್ಲಿ ನಿಂತಿದ್ದು ದ ಗ್ರೇಟೆಸ್ಟ್. ಸಚಿನ್ ತೆಂಡೂಲ್ಕರ್ ಇರ್ಬೋದು, ರಾಹುಲ್ ದ್ರಾವಿಡ್ ಇರ್ಬೋದು. ಬೈ ಫ್ಲೂಕಲ್ಲಿ ಬಂದ್ಬಿಟ್ಟು ರಿಲಯನ್ಸ್ ಅಂತ ಹೇಳ್ತಾರೆ. ಖಂಡಿತ ಅಲ್ಲ. ಅದೃಷ್ಟ ತುಂಬಾ ದಿನ ಇರೋಲ್ಲ ಮಕ್ಕಳೇ. ಯಾರೋ ಒಬ್ಬರ ರೆಕಮೆಂಡೇಶನ್, ಯಾರೋ ಒಬ್ಬರ ಇನ್ಫ್ಲೂಯೆನ್ಸ್, ಅಪ್ಪನ ದುಡ್ಡು, ಬೆದರಿಕೆಯ ದುಡ್ಡು, ದರೋಡೆ ದುಡ್ಡು, ಕಳ್ಳತನದ ದುಡ್ಡು, ಮೋಸದ ದುಡ್ಡು ತುಂಬಾ ದಿನ ಇರೋಲ್ಲ. ಅದನ್ನೇ ಅದೃಷ್ಟ ಅನ್ನೋದು. ಮೋಸ ಮಾಡಿರೋದು ಕೂಡ ಅವ್ನು ಅಂದ್ಕೊಳ್ಳೋದೇನು ಗೊತ್ತಾ? ನಾನು ಬೇಗ ದುಡ್ಡು ಮಾಡ್ಬಿಟ್ಟೆ. ಖಂಡಿತ ಇಲ್ಲ. ಇಟ್ಸ್ ಎ ಫ್ಲೂಕ್. ತುಂಬಾ ದಿನ ಮೋಸ ಮಾಡ್ತಾನು ಬದುಕಲಿಕ್ಕಾಗೋದಿಲ್ಲ, ಸಿಕ್ಕಾಕೋತೀರಿ. ತುಂಬಾ ದಿನ ಇನ್ನೊಬ್ರು ತಪ್ಪುಗಳನ್ನ ಸುಮ್ಮನೆ ಕೆದ್ಕಿ ಅವನು ಯಾರೋ ನೋಡಿ, ಹಿಂಡನ್ಬರ್ಗ್ ಅನ್ನೋ ಒಂದು ಕಂಪನಿ, ನಮ್ಮ ಭಾರತೀಯ ಒಂದು ಉದ್ಯಮಿ. ಆತನ ಉದ್ಯಮ ನನ್ಗೆ ತುಂಬಾ ಇಷ್ಟ. ಅದಾನಿ ಅಂದ್ರೆ ಯಾರಿಗೂ ಗೊತ್ತಿಲ್ಲದ ಕೆಲವೊಂದು ಗುಟ್ಟು ರಹಸ್ಯಗಳಿದ್ದಾವೆ, ನಾನು ಹೇಳೋದು ಇಷ್ಟ ಇಲ್ಲ. ನನಗೆ ತುಂಬಾ ಇಷ್ಟ. ತುಂಬಾ ಹತ್ತಿರದಿಂದ ಕೆಲವೊಂದನ್ನ ನೋಡಿದ್ದೇನೆ, ತಿಳ್ಕೊಂಡಿದ್ದೇನೆ ಅಷ್ಟೇ. ಅದ್ರ ಮೇಲೆ ಗುರು ಮೂಲ, ನದಿ ಮೂಲ, ಕೆಲವೊಂದು ಹಿರಿಯರ ಮೂಲ ಹೇಳೋ ಆಗಿಲ್ಲ. ಅವನು ಅಲ್ಲಿಂದ ಬರೀತಾನೆ, ಇವ್ರ ಕಂಪ್ನಿನಲ್ಲಿ ಘೋಟಾಲ ನಡೆಯುತ್ತೆ. ಯಾವ ಕಂಪ್ನಿಲಿ ನಡೆಯೋಲ್ಲ? ಎಷ್ಟೇ ಚೆನ್ನಾಗಿ ಅಕ್ಕಿ ನಾವು ಬೆಳೆದ್ರು ಕೂಡ ಅದ್ರಲ್ಲೂ ಒಂದು ಕಲ್ಲು ಸೇರ್ಕೊಳುತ್ತೆ. ಎಷ್ಟೇ ಕ್ಲೀನ್ ಮಾಡಿದ್ರು ಒಂದು ಮುಚ್ಚಿದ್ದೇ ಇರುತ್ತೆ, ಒಂದು ಹುಳ ಬಿದ್ದಿರುತ್ತೆ. ಇಲ್ಲದಿದ್ರೆ ಅಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟೋಕ್ ಆಗೋಲ್ಲ. ಅಲ್ಲೊಂದು ಹಿಡನ್ ಅಜೆಂಡಾಗಳು, ಬೀಳಿಸೋ ಅಜೆಂಡಾಗಳು. ಬರೀ ಅದನ್ನೇ ಹೇಳ್ತಿದ್ದ. ಹಿ ವಾಸ್ ರನ್ನಿಂಗ್ ವಿತ್ ಇಸ್ ಲಕ್. ಆಸ್ಮಾನ್ ತೆರ ಬಾಪ್ ಕಾ ನಹೀ ಹೈ. ನೋಡಿ, ದಟ್ ಮ್ಯಾನ್ ಹಸ್ ಪ್ರೂವ್ಡ್ ಅಗೇನ್, ರೀಬಿಲ್ಟೆಡ್. ಈ ಕಂಪನಿ ಯಾರ ಬಗ್ಗೆ ಕೆಟ್ಟದಾಗಿ ಹೇಳ್ತಿತ್ತು, ಮುಳುಗು ನೀರು ಕೂತಿ ಮುಚ್ಚಾಕೊಂಡು ಹೋದ ಅವನು. ಗೊತ್ತು, ಅವನು ಇನ್ನೊಂದು ಏನೋ ಎಡವಟ್ಟುಗಳು ಕೆದಕ್ತಿದ್ದಾನೆ. ಅದನ್ನ ಕೋರ್ಟು ಇನ್ನೊಂದು ಜಡಿಯುತ್ತೆ, ಕಾನೂನನ್ನ ಸಂಕಲಕ್ಕೆ ಸಿಕ್ಕಾಕೋತೀನಿ ಅಂತ. ನನ್ನ ಬಿಟ್ಬಿಡ್ರಪ್ಪ, ನಾನು ಇನ್ಮೇಲೆ ಏನೂ ಇಲ್ಲ, ಯಾವುದಕ್ಕೂ ಇಲ್ಲ ಅನ್ನತಕ್ಕಂಥದ್ದು ಹೇಳೋ ರೀತಿನಲ್ಲಿ ಹೇಳ್ಬಿಟ್ಟು ಎದ್ದೋಗ್ತಾನೆ. ಮೊನ್ನೆ ಕೂಡ ಒಂದು ಮಗು ಹೇಳ್ತಾನೆ, ಅವನಿಗೆ ಕೆಲಸ ಹೋಗ್ಬಿಡ್ತು ಅಂತ. ಆಸ್ಮಾನ್ ತೆರ ಬಾಪ್ ಕಾ ನಹೀ ಅಂತ ಹೇಳ್ಬೇಕಿತ್ತು. ಕೆಲಸದಿಂದ ತೆಗೆದವನನ್ನ. ಹೋಗಲ್ಲೋ, ನಿನ್ನ ನೋಡಿ ನಮ್ಮಮ್ಮ ಅಪ್ಪ ನನ್ನ ಭೂಮಿಗೆ ಇಳಿಸಿಲ್ಲ. ನನ್ನ ಮಗ ಬದುಕ್ತಾನೆ, ನಾನು ಬದುಕಿಸೋಷ್ಟು ಶಕ್ತಿ ತುಂಬಿಸ್ತೇನೆ, ಚೈತನ್ಯ ತುಂಬಿಸ್ತೇನೆ ಅಂತಲೇ ತಂದೆ ತಾಯಿ ಭೂಮಿಗೆ ಇಳಿಸಿರೋದು. ಅದೃಷ್ಟ ನೆಚ್ಕೊಂಡು ನನ್ನ ಮಗ ಅದೃಷ್ಟದಲ್ಲಿ ಬದುಕ್ತಾನೆ ಅನ್ನತಕ್ಕಂಥ ರೀತಿಲಿ ಇಲ್ಲ. ನೀನ್ ಯಾಕೋ ಕೊರಗ್ತೀಯ ಮಗು ಅಂದೆ. ತುಂಬಾ ಜನ ಅದೇ ಮಾಡೋದು ಮಕ್ಕಳು. ಬದುಕಿನ ಕೊನೆಯವರೆಗೂ ನಮ್ಮನ್ನ ಕರೆದೊಯ್ಯುವುದು ನಮ್ಮ ಧೈರ್ಯವೇ. ಆ ಧೈರ್ಯ ಇರಬೇಕು, ಬಲವಾಗಿ ನೆಚ್ಕೋಬೇಕು. ನಿಮಗೆ ಅಂತ ಒಂದು ಶಕ್ತಿ ಕೊಟ್ಟಿರ್ತಾನೆ, ಯಾವುದೋ ಒಂದು ಶಕ್ತಿ ಇದೆ. ವಾಟ್ ಇಸ್ ದ್ಯಾಟ್? ಓದೋ ಶಕ್ತಿ, ಬರೆಯೋ ಶಕ್ತಿ, ಆಡೋ ಶಕ್ತಿ, ಕುಣಿಸೋ ಶಕ್ತಿ. ಇವತ್ತಿಗೂ ಒಂದು ಹೀರೋ ಆಗಿ ಅಲ್ಲೆಲ್ಲೋ ಒಂದು ಎಳೆದಾಟ, ಒಂದು ಹುಡುಗ, ನಂಗೆ ಈಗಲೂ ನೆನಪಿದೆ. ಒಂದು 3 ಪಿಕ್ಚರ್ ಅಷ್ಟೇ, ಮುಗಿದೋಯ್ತು ಅಲ್ಲಿಗೆ. ಗಾಬರಿ.
ಇನ್ನೊಂದು ಪಿಕ್ಚರ್ಗೆ ಹೀರೋ ಆಗ್ತೀನಿ, ನಾನೇ ಇರೋ ಮನೆ ಸೊತ್ತು ಅದು ಅಂತ. ಅದೃಷ್ಟಕ್ಕೆ ಯಾರೋ ಗೈಡೆನ್ಸ್ ಮಾಡಿಬಿಟ್ಟಿದ್ದಾರೆ. ಸುಮಾರು ವರ್ಷಗಳ ಹಿಂದಿನ ಮಾತು. ಮಗು ಬಿರುಗಾಳಿ ಆಗ್ಬಿಡುತ್ತೆ, ಮುಳುಗೋಗ್ತೀಯ. ಮೂರು ದಾರಿ ಆಗಿದೆ, ಮನೆಯೊಂದು 3 ಬಾಗಿಲಾಗಿದೆ, ಇದು 4ನೇ ದಾರಿ ಮಾಡಿಟ್ಕೊಬಿಡುತ್ತೆ, ಬಿಟ್ಬಿಡು ಈ ಆಸೆನ. ಇಲ್ಲ, ನಿನಗೆ ಒಂದು ದಾರಿ ಇದೆ ಅಂದೆ. ಒಂದು ಡೈರೆಕ್ಷನ್, ಟೀಚಿಂಗ್, ಗೈಡಿಂಗ್, ಈ 3ರಲ್ಲಿ ನಿಂತ್ಕೊ ಅಂತ. ನಾನು ಆಲ್ರೆಡಿ ಡಾನ್ಸ್ ಕ್ಲಾಸಸ್ ನಡೆಸ್ತಿದ್ದೀನಿ ಅಂತ, ಅದ್ರ ಮೇಲೆ ತುಂಬ ಫೋಕಸ್ ಮಾಡು ಅಂದೆ. ಇನ್ನೊಂದಷ್ಟು ಅದೇ ಡಾನ್ಸಲ್ಲಿ ಏನೇನೋ ಇದಾವಲ್ಲ, ಭರತನಾಟ್ಯ ಇದೆ, ಬೇರೆ ಬೇರೆ ರೀತಿಯದು ಸಿನಿಮಾಗೆ ಸಂಬಂಧಪಟ್ಟಂಥದ್ದೇ ಡಾನ್ಸ್ಗಳಿರ್ಬೋದು, ಇನ್ನೊಂದಿರ್ಬೋದು, ಅದನ್ನು ಕಲಿಸು. ತುಂಬ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಡೈರೆಕ್ಷನ್ ಲೈನ್ಗೆ ಹೋಗು. ದೊಡ್ಡ ಚಿತ್ರ ಅನ್ನೋದಕ್ಕಿಂತ ಕಿರುಚಿತ್ರ, ಕಿರು ಮಾಧ್ಯಮ, ಟಿವಿ ಮಾಧ್ಯಮಕ್ಕೆ ಹೋಗು ಅಂತ ಹೇಳಿ. ಇವತ್ತು ಈಸ್ ಎ ವೆರಿ ಗುಡ್, ತುಂಬ ನಂಬರ್ 1 ಚಾನಲ್ ಅಲ್ಲಿ ತುಂಬ ದೊಡ್ಡದಾದಂಥ ಉನ್ನತವಾದ ಸ್ಥಾನದಲ್ಲಿದ್ದಾನೆ ಆ ಮಗು. ಹಾಗೆಯೇ ಆ ಒಂದು ಕ್ಲಾಸಸ್ ಏನು ನಡೆಸ್ತಿದ್ದಾನೆ, ಇಟ್ಸ್ ಎ ಬ್ಯೂಟಿಫುಲ್, ಇಟ್ ಇಸ್ ಡೆಲಿವರಿ. ತುಂಬ ಚೆನ್ನಾಗಿದೆ, ನನಗೆ ಖುಷಿ. ಸಿಕ್ಕಾಗಿಲ್ಲ ಗುರುಗಳೇ, ನಾನೆಲ್ಲೋ ಕಳೆದೋಗ್ಬಿಡ್ತಿದ್ನೇನೋ. ಆಸ್ಮಾಂತರ ಬಾಪ್ಕನಯ್ಯ ಅಲ್ಲೇ ಆಗ್ಬೇಕು ಅಂತಲ್ಲ, ಯಾರು ಬೇಕು. ನಂದೊಂದು ಚಿಕ್ಕ ಹೆಲಿಕಾಪ್ಟರ್ ಕೂಡ ಹಾರಿಸ್ಬೋದು, ಗಾಳಿಪಟ ಕೂಡ ಹಾರಿಸ್ಬೋದು, ಮಾಡಬಹುದು. ಇದೆ, ಬದುಕು ಇದೆ. ನಾವು ನಂಬುವುದಿಲ್ಲ, ನಾವು ಅದೃಷ್ಟವನ್ನು ನೆಚ್ಕೊಳ್ತೀವಿ. ಅದೃಷ್ಟ ತುಂಬ ದಿನ, ತುಂಬ ಹೊತ್ತು ಯಾರ ಜೊತೆಯಲ್ಲೂ ಇರುವುದಿಲ್ಲ, ಹೊರಟೋಗುತ್ತೆ ಅದೃಷ್ಟ. ಕೆಲವ್ರಿಗೆ ಬರೋದೇ ಇಲ್ಲ, ಕೆಲವ್ರಿಗೆ ಬರುತ್ತೆ, ಉಪಯೋಗ ಮಾಡ್ಕೊಳ್ಳಲ್ಲ, ದುರುಪಯೋಗ ಮಾಡ್ಕೊಬಿಡ್ತಾರೆ. ಕೆಲವರು ಮಾತ್ರ ಆ ಒಂದು ಮೆಟ್ಲನ್ನ ಭದ್ರ ಮಾಡಿಕೊಂಡು ಸುಭದ್ರತೆಗೆ ಹೆಜ್ಜೆ ಇಟ್ಟುಬಿಡ್ತಾರೆ ಮಕ್ಕಳೇ. ಹೌದು, ಆಸ್ಮಾಂತರ ಬಾಪ್ಕನಯ್ಯ. ಯಾವತ್ತೂ ಇದನ್ನ ನಿಮ್ಮ ಮನಸ್ಸಲ್ಲಿ ಅನ್ಕೊಳ್ಳಿ. ಯಾರೋ ನೋವು ಕೊಟ್ಟಿದ್ದಾರೆ, ಹರ್ಟ್ ಮಾಡಿದ್ದಾರೆ, ನಿಮ್ಮ ಯೋಗ್ಯತೆ, ನಿಮ್ಮ ವ್ಯಕ್ತಿತ್ವ, ನಿಮ್ಮ ಶಕ್ತಿ, ನಿಮ್ಮ ಚೈತನ್ಯ, ನಿಮ್ಮನ್ನ ತುಂಬ ಕೀಳರಿಮೆಯಿಂದ ನಡೆಸ್ಕೊಂಡಿದ್ದಾರೆ ಅನ್ನತಕ್ಕಂಥದ್ದಾದಾಗ ಈ ಒಂದು ಮಾತನ್ನ ಬರೆದಿಟ್ಕೊಳ್ಳಿ ಮಕ್ಕಳೇ. ಹೋಗೋ, ಬದುಕಿನ ಕೊನೆಯವರೆಗೂ ನನ್ನಲ್ಲಿ ಧೈರ್ಯ, ಅದು ಕುಸಿಬೇಡಿ, ಕುಸಿದು ಹೋಗ್ಬೇಡಿ, ಏನು ಕಳೆದೋಗಲ್ಲ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ನಾನು ಇವತ್ತೊಂದು 2 ಮಾತು ಹೇಳ್ತೇನೆ, 3 ಮಾತು, ಇದು ಬರೆದಿಟ್ಕೊಳ್ಳಿ ದಯಮಾಡಿ. ನನಗೆ ನೀವು ನೆಮ್ಮದಿಯಾಗಿರೋದು ಇಷ್ಟ. ಮಹಾ ಅಂದರೆ ಏನಾಗುತ್ತದೆ, ಸಾಯುತ್ತೇವೆ, ಹೌದ್ರಾ? ಸತ್ಯ ಒಂದು ಹೇಳ, ನಾವೆಲ್ಲರೂ ಸಾಯಕ್ಕೆ ಬಂದಿರೋದು. ವಿ ಆಲ್ ಕೇಮ್ ಹಿಯರ್ ಟು ಡೈ. ನಾವೆಲ್ಲರೂ ಸಾಯಲೇ ಬಂದಿರೋದು. ಅವನು ಸಾಯ್ತಾನೆ, ಆಡ್ಕೊಂಡವನು ಸಾಯ್ತಾನೆ, ಚುಚ್ಚುದವನು ಸಾಯ್ತಾನೆ. ಈಗ ಯಾರು ಮೊನ್ನೆ ಶೂಟೌಟ್ ಮಾಡಿದಾನಲ್ವ, ಅವನಿಗೇನು ಪೂರ್ಣ ಆಯುಷ್ಯ ಇಲ್ಲೇ ಇದು ಬಿಡ್ತಾನ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಸೃಷ್ಟಿ ಆದಮೇಲೆ ಅಂತ್ಯ ಆಗಬೇಕು ಮಕ್ಕಳೇ. ಸೃಷ್ಟಿಯಾದ ಮೇಲೆ ಅಂತ್ಯವಾಗಲೇಬೇಕು, ನೆನ್ಪಿಟ್ಕೊಳ್ಳಿ. ಮಹಾ ಅಂದ್ರೆ ಏನು? ಸಾಹಿತ್ಯ. ಬಿಡು, ಸಾಧಿಸಿ ಹೋಗೋಣ, ಇಲ್ಲ ಈಜಿ ಹೋಗೋಣ, ಇಲ್ಲ ಕೈಕಲ್ ಆಡಿಸ್ತಾ ಹೋಗೋಣ. ಗಮ್ಯ ತಲುಪ್ಲಿಲ್ವಾ, ಇನ್ನೊಂದು, ಅದೆಲ್ಲ ಬೇಡ. ಸೊ ಸಾಯೋ ಚಿಂತೆನೂ ಬಿಡಿ, ಸಾಯಿಸೋ ಚಿಂತೆನೂ ಬಿಡಿ. ಬಂದೇ ಬರುತ್ತೆ, ಅದು ಬಂದೇ ಬರುತ್ತೆ. ಎಲ್ರಿಗೂ ನಾನು ಹೋಗ್ಬೇಕು, ಎಲ್ರೂ ಹೋಗೋದೆ ಇಲ್ಲ, ಅದೇ ನಿಜ. ಸೊ ಅದರಿಂದ ಗಾಬರಿ ಆಗ್ಬೇಡಿ. ಇದೊಂದು ಮಾತು, ನಾವೆಲ್ಲರೂ ನಮಗ್ ಮೊದಲಿದ್ದವರು ಹೊರಟೋಗಿದ್ದಾರೆ, ನಮ್ಮ ನಂತರದವ್ರ ಮುಂದ್ಗಡೆ ಕೂಡ ನಾವಿರೋಲ್ಲ, ಇರುವುದಿಲ್ಲ. ಇದೇ ನಿಜ. ಇನ್ನು 2ನೇದು, ಗುರುಗಳೇ ನಮ್ಮ ಮರ್ಯಾದೆ ಹೊರಟೋಗ್ಬಿಡ್ತು ಗುರುಗಳೇ, ನಮ್ಮ ಮಾನ ಹೊರಟೋಗ್ಬಿಡ್ತು ಗುರುಗಳೇ. ಬರೆದಿಟ್ಕೊಳ್ಳಿ ಮಕ್ಕಳು. ಬದುಕಿನ ಕೊನೆಯವರೆಗೂ ನೆನಪಿಡಿ, ನಿಮ್ಮನ್ನು ನಡೆಸೋದು ನಿಮ್ಮ ಧೈರ್ಯವೇ. ಮಾನ ತಾನೆ, ಮರ್ಯಾದೆ ತಾನೆ. ಒಂದು ಕೆಲಸ ಮಾಡೋಣ, ನಿಮ್ಮ ಮನೇಲಿ ಒಂದು ಶ್ರೀನಿವಾಸ ಕಲ್ಯಾಣ ಮಾಡಿ, ಓಕೆ? ಮಾಡಿ ಒಂದು 108 ದಿನ ಕರೆದು ಎಲ್ರಿಗೂ ಒಂದು ಬೆಳ್ಳಿ ಬಟ್ಲು, ಪ್ರಸಾದ, ಆರ, ತುರಾಯಿ ಅಂತ ಕೊಡಿ. ಊರಿನವ್ರಿಗೆಲ್ಲ ಯಾರ್ಯಾರು ಆಡ್ಕೊಂಡ್ರೆಲ್ಲ, ಹೇ ನಮ್ಮ ದೇವ್ರ ಕಣೋ, ಏನೋ ಗೊತ್ತಿಲ್ಲದೆ ಆಗಿರ್ಬೇಕು ಬಿಡ್ಲ ಅಂತಾರೆ ಅಷ್ಟೇ. ಜನಗಳ ನೆನಪು ಕ್ಷಣಿಕವೇ. ಅಯ್ಯೋ, ಅವ್ರದ್ದೇನು ಹೋಗ್ಲು 108 ಇದೆ, ನೆನಪಿಲ್ಲ. ಒದ್ದಾಟದಲ್ಲಿ ಅವರೇ ಇದ್ದಾರೆ, ನಿಮ್ಮನ್ನೆಲ್ಲಿ ನೆನ್ಪಿಟ್ಕೋತಾರೆ? ಬರೀ ಅದೇ ಮಾತಾಡ್ತಾ ಕೂತ್ಕೋತಾರ? ಇಲ್ಲ ಮಕ್ಕಳೇ, ವಾಜಪೇಯಿ ಅವ್ರು ನೆನ್ಸ್ಕೊಳ್ಳೋರಿಲ್ಲ ಇವತ್ತು ಬಿಜೆಪಿನಲ್ಲೇ ಎಷ್ಟೋ ಜನ. ಬರೆದಿಟ್ಕೊಳ್ಳಿ. ಅಡ್ವಾಣಿಯವ್ರನ್ನು ನೆನ್ಸ್ಕೊಳ್ಳೋರಿಲ್ಲ,
ಖಂಡಿತ ಇಲ್ಲ. ನಿಮ್ ಪೆದುತನ ಇಲ್ಲ. ನೆಹರು ಫೋಟೋಗೂ ನಮಸ್ಕಾರ ಹಾಕೋಲ್ಲ, ಇಂದಿರಮ್ಮನ ಫೋಟೋಗೂ ಹಾಕೋಲ್ಲ. ಅದಕ್ಕೆ ಅವ್ರಿಗೆ ಗೊತ್ತಿತ್ತು, ತಾವು ಹೋಗೋಕ್ ಮೊದಲು ತಮ್ಮದೇ ಆದಂತ ಒಂದು ಸಂಸ್ಥೆಗಳಿಗೆ ಇನ್ನೊಂದಕ್ಕೆ ಏನೋ ಒಂದು ಹೆಸರುಗಳನ್ನು ಇಟ್ಟೋಗಿದ್ದಾರೆ ಕೆಲವು ಹಿರಿಯರು. ಸರಿ ತಪ್ಪು ಆಮೇಲೆ ಚರ್ಚೆ. ನೆನ್ಪಿಲ್ಲ ಅವ್ರ ಮನೇಲೆ. ಅರೆ ನನ್ನ ಮನೆಯಲ್ಲಿ ನಮ್ಮ ಅಜ್ಜಿ ಫೋಟೋಗೆ ನಾನು ನಮಸ್ಕಾರ ಹಾಕೋದೇ ಇಲ್ಲ, ಟೈಮು ಇಲ್ಲ. ಅಮ್ಮನ್ ಮಾತ್ರ ನೆನ್ಸ್ಕೋತಾನೆ, ಯಾಕಂದ್ರೆ ಎದುರುಗಡೆನೆ ಇಟ್ಕೊಂಡಿದ್ದಾನೆ. ಪ್ರಸಾದ ತಿನ್ನೋವಾಗ ನನಗೆ ಪ್ರಸಾದದ ಶಕ್ತಿ ಅಮ್ಮ ಅಂತ ಅದ್ ನೆನಪಿಗೆ ಬರುತ್ತೆ. ಮೊದಲನೇ ತುತ್ತು ಅಮ್ಮ ಅಂತಾನೆ, ಮಲ್ಕೊಳ್ಳುವಾಗ ಅಮ್ಮ ಅಂತಾನೆ, ಎದ್ದೋಳುವಾಗ ಅಮ್ಮ ಅಂತಾನೆ ಎದ್ದೋಳೋದು. ಆಮೇಲೆ ದಿನಪೂರ್ತಿ ನೆನಪಿರಲ್ಲ ಮಕ್ಳು. ಇದು ಪರಮ ಸತ್ಯ. ಈ ದೇಹ ಇರೋದು ಅಮ್ಮನಿಂದ, ಜೀವ ಇರೋದು ಅಮ್ಮನಿಂದ, ನನ್ನ ಕುಟುಂಬ ಆಗಿರೋದು ಅಮ್ಮನಿಂದ, ಇಷ್ಟು ದೊಡ್ಡ ಜವಾಬ್ದಾರಿ ಬಂದಿರೋದು ಅಮ್ಮನಿಂದ. ಅದಿಲ್ಲ ಅಂದಿದ್ರೆ ನಿಮ್ ಮುಂದ್ಗಡೆ ನಾನು ಇಲ್ಲವೇ ಇಲ್ಲ. ನಾನು ಎಲ್ಲೋ ಹೋಗ್ಬೇಕಾದವನ್, ಎಲ್ಲೋ ಇರ್ಬೇಕಾದವನ್ ಇಲ್ಲ. ನಿಮ್ಮ ಮುಂದ್ಗಡೆ ಈ ರವಿಶಂಕರ ಇಲ್ಲ. ಅದಕ್ಕೆಲ್ಲ ಸಾಕ್ಷಿಭೂತ ನಮ್ಮಮ್ಮನೇ. ನೆನೆಸ್ಕೊಳ್ಳಕ್ ನನಗೆ ಸಮಯ ಇಲ್ಲ. ಇದು ಪರಮಾತಿ ಪರಮ ಸತ್ಯ. ಸೊ ಯಾರೋ ಮಾನ ಹೋಯ್ತು, ಮರ್ಯಾದೆ ಅಂತ ಕೊಂಡ್ಕೋಬೋದಾತು. ಕೊಂಡ್ಕೋಬೋದು. ದಿನ 10 ಜನ ಬಂದು ನಿಮ್ಗೆ ಆರ ತುರಾಯಿ ಹಾಕೋಂಗ್ ದುಡ್ಡು ಕೊಟ್ಬಿಡಿ. ನಮ್ಮವನ್ ಕಣೋ, ಊರಿಗೆಲ್ಲ ದಿನ ಹಬ್ಬದ ಊಟ ಹಾಕ್ಬಿಡಿ, ಬಾಡೂಟ ಹಾಕ್ಬಿಡಿ. ಎಲ್ಲ ಮರ್ತೋದ್ರು, ಕೊಚ್ಚೋಯ್ತದು. ನೀರು ಜೋರಾಗಿ ಬಂದಾಗೆ ಸುನಾಮಿ ತರ ಬಂದು ಕೊಚ್ಕೊಂಡು ಹೊರಟೋಗುತ್ತೆ. ಅಯ್ಯೋ ನಮ್ಮ ಮಾನವನೇ ಇಲ್ಲ ಮಕ್ಕಳೇ. ದೊರೆ ಮಟ್ಟದ ವ್ಯಕ್ತಿಗಳಿಗೆ ಅವ್ರ ಬಾಳು, ಅವ್ರು ಬದುಕಿದ ರೀತಿ, ಬದುಕ್ತಿರೋ ರೀತಿ, ಊರ್ ಬಾಗ್ಲಾಗೋಗಿದೆ. ನಮ್ಮದು ಬರೀ 1 ಬಾಗ್ಲು ಇಲ್ಲ, 2 ಬಾಗ್ಲು, ನಮ್ದು 3 ಬಾಗ್ಲು. ಅವ್ರದ್ದು ಊರ್ ಬಾಗ್ಲಾಗೋಗಿದೆ. ಎಷ್ಟು ಧೈರ್ಯವಾಗಿ ಹೆಂಗ್ ಬರ್ತಾರೆ ಗೊತ್ತಾ? ಕಾರಣ ಏನಕ್ಕೆ ಗೊತ್ತಾ? ಅವ್ರ ಅದೃಷ್ಟ ನೆಚ್ಕೊಂಡಿಲ್ಲ, ಅವ್ರ ಧೈರ್ಯವನ್ನ. ಬಿಡ ಈಚ್ಕೊತೀನಿ ನಾನು ಅಂತ. ಹೌದು, ಅವರೇ ದೋಚರು. ಮನೆ ನೋಡಿ, ಯಾರೋ ಕಾನ್ಸ್ಟೇಬಲ್ ಮನೆಯಲ್ಲ 500 ಕೋಟಿ ಅಂತಪ್ಪ ರಾಮ. 500 ಕೋಟಿ ಒಬ್ಬ ಕಾನ್ಸ್ಟೇಬಲ್. ಏನ್ ಹೇಳ್ತೀರಿ ಮಕ್ಕಳೇ? 50 kgಗೂ ಮೇಲ್ಪಟ್ಟು ಬಂಗಾರ ಸಿಕ್ಬಿಟ್ಟಿದೆ ಅವನ ಮನೆಯಲ್ಲಿ. 50 kg. ಒಬ್ಬ ಆಫ್ಟರ್ ಆಲ್ ಒಬ್ಬ ಕಾನ್ಸ್ಟೇಬಲ್ ಮಟ್ಟದ ವ್ಯಕ್ತಿ. ಅಲ್ಲಿಗೆ ಎಷ್ಟು ಲೂಟಿ ಏನು. ಈ ಪಕ್ಷದವ್ರು, ಅವ್ರ ಪಕ್ಷದವ್ರು, ಆಡಳಿತ ಪಕ್ಷದವ್ರು, ಹಿಂದ್ಗಡೆ ಇದ್ದವ್ರದ್ದು ಅಂತ ಏನೇನೋ ಕಥೆಗಳು ಇರ್ಲಿ. ಅವರೇ ಅಷ್ಟು ಓಡಾಡ್ಕೊಂಡು ಧೈರ್ಯವಾಗಿ ಕೋರ್ಟಲ್ಲಿ ಬಂದು ನಿಂತ್ಕೋತಾರೆ. ಜೈಲಿಗೆ ಹೋಗಿರೋರೆಲ್ಲ ಮೋಸ ಮಾಡಿ ಹಿಂಗ್ ಬಂದು ನಿಂತ್ಕೋತಾರೆ. ಅವನ್ ಸುಕೇಶ್ ಜೈಲಲ್ಲೇ ಹೇಳ್ತಾನೆ, ನನ್ ಬೇರೆ ಬೇರೆ ರೀತಿನಲ್ಲಿ ದುಡ್ಡು ಬಂದಿದೆ, ಇನ್ಕಮ್ ಟ್ಯಾಕ್ಸ್ ನಾನು ಕಟ್ತೀನಿ, 8,000 ಕೋಟಿ ತಗೊಳ್ಳಿ ಅಂತಾನೆ. ಫ್ರಾಡ್ ಮಾಡಿಬಿಟ್ಟಿದ. ಎಲ್ಲೆಲ್ಲ ಇನ್ವೆಸ್ಟ್ಮೆಂಟ್ಗಳಿದೆ, ಅದರಿಂದ ನಂಗೆ ಆದಾಯ ಬಂದಿದೆ, ತಗೊಳ್ಳಿ ಅಂತಾನೆ. ತಿಹಾರ್ ಜೈಲಲ್ಲಿ ಕೂತಿದ್ದಾನೆ ನೋಡಿ. ಈ ರೀತಿ ಇರ್ಬೇಕಾದ್ರೆ ಪೆದ್ದು ಮಕ್ಕಳು ನೀವು, ನಮ್ಮ ಮಾನ ಹೋಗ್ಬಿಡ್ತು, ನಮ್ಮ ಮರ್ಯಾದೆ ಹೋಗ್ಬಿಡ್ತು ಅಂತ ಮರ್ಯಾದೆ ಹತ್ಯೆಗೆ ನಿಂತ್ಕೊಳ್ಳೋದು, ಇಲ್ಲ ಹತ್ಯೆ ಮಾಡೋದು, ಇಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋದು. ಅಯ್ಯೋ ರಾಮಚಂದ್ರ, ಯಾವ ಮರ್ಯಾದೆನೂ ಹೋಗಿಲ್ಲ, ಯಾರಿಗೂ ನೆನಪಿರೋಲ್ಲ, ಅವೆಲ್ಲ ಇಲ್ಲ. ಒಂದು 20-25 ವರ್ಷದ ಹಿಂದ್ಗಡೆ ಕತೆ. ಒಂದು ಗುರು ಟೀಕ್ ಅಂತ ಹೇಳ್ಬಿಟ್ಟು ಒಂದು ಫ್ರಾಡ್ ನಡೀತು ನಮ್ಮ ಕರ್ನಾಟಕದಲ್ಲಿ. ಎಷ್ಟು ಜನಕ್ಕೆ ನೆನಪಿದೆ ಹೇಳಿಪ್ಪ? ಇನ್ನೂ ಒಂದು ಅಗ್ರಿ ಏನೋ ಒಂದು ಮಾಡಿದ್ರು, ಅದು ಎಲ್ಲಿ ಬಂದು ನಿಲ್ತೋ ಕೇಸ್ ಗೊತ್ತಿಲ್ಲ. 5 ಸ್ಟೇಟ್ಗಳಿಗೆ ಹಬ್ಬಿರ್ತಕ್ಕಂಥ ಹಗರಣ. ಅದು ಕಡಿಮೆ ಅಂದ್ರೆ ಒಂದು 50,000 ಕೋಟಿಯ ಹಗರಣ. ಎಲ್ಲಿಗೆ ಬಂದು ತಲುಪಿತು ಇವತ್ತರೆಗೂ ಕೇಸ್ ಎಲ್ಲಿ ಬಂದಿದೆ ಅಂತ ಕೇಳಿ. ಇದ್ಯಾವುದೋ ಗೋಲ್ಡ್ ಸ್ಕೀಮ್ ಒಂದು ನಡೆದಿತ್ತಲ್ಲ, 5%, 10%, 5 ಜನ ಸೇರ್ಸಿದ್ರೆ ಅಂತೆಲ್ಲ ಹೇಳ್ಬಿಟ್ಟು ಎಲ್ಲಿಗೆ ಬಂತು, ಅದು ಹಂಚಿಕೆ ಆಯ್ತಾ ಅಂತ ದಿಲ್ದಾರಾಗಿ ಓಡಾಡ್ತಿದ್ದಾರೆ ಮಕ್ಕಳೇ. ದಿಲ್ದಾರಾಗಿ ಓಡಾಡುತ್ತಿದ್ದಾರೆ. ಅವನ್ಯಾರೋ ನೋಡಿ, ಒಬ್ಬ ರಿಪೋರ್ಟರ್, ಬೇಜಾರು ಮಾಡ್ಕೋಬೇಡಿ, 120 ಕೋಟಿಯ ಹಗರಣವನ್ನ ಬಯಲಿಗೆ ಎಳಿತಾನೆ. ರಸ್ತೆಯಲ್ಲಿ ನಡೆದಿರೋ ಒಂದು ಟೆಂಡರ್ದು ಸೆಪ್ಟಿಕ್ ಟ್ಯಾಂಕಲ್ಲಿ 1 ವಾರದಲ್ಲಿ ಅವನು ಎಲ್ಲೋದ ಅಂತ ಗೊತ್ತಿಲ್ಲ. ಹುಡುಕಾಡಿ ನೋಡಿದ್ರೆ ಯಾರ ಮೇಲೆ ಆಪಾದನೆ ಮಾಡಿದ್ನೋ ಆಪಾದನೆ ಮಾಡಿದ ವ್ಯಕ್ತಿಯ ಮನೆಯ ಸೆಪ್ಟಿಕ್ ಟ್ಯಾಂಕಲ್ಲಿ ಹೂತಾಕ್ಬಿಟ್ಟಿದ್ದಾರೆ, ಸಾಯಿಸ್ಬಿಟ್ಟು. ಧೈರ್ಯವಾಗಿ ಸರೆಂಡರ್ ಆಗ್ತಾನೆ ಅವನು. ಅಯ್ಯೋ, ಇಂಥ
ಊರ್ ಬಾಗಿಲಾಗಿ ಕುಂತಿದೆ ಮೋಸ ಮಾಡಿ ಬದುಕ್ತಿರೋರು. ಅವರೇ ಧೈರ್ಯವಾಗಿ ಓಡಾಡ್ಕೊಂಡು ತಿರ್ಬೇಕಾದ್ರೆ ನೀವು ಅಂತ ಮೋಸ ಮಾಡಿಲ್ಲ, ಅಂತ ಅನ್ಯಾಯ ಮಾಡಿಲ್ಲ, ಅಂತ ಒಂದು ಊರನ್ನ ಕೆಡಿಸಿ ನೀವು ಬದುಕಿಲ್ಲ. ದಯಮಾಡಿ ನಾನು ಹೇಳ್ತೇನೆ, ನಮ್ಮ ಮಾನ ಹೋಯ್ತು. ಸೊ ಎರಡನೇದು. ಮೂರನೇದು ಹೇಳ್ತೀವಿ, ನಾವೆಲ್ಲ ಕಳ್ಕೊಬಿಟ್ವಿ, ದುಡ್ಕೊಳ್ಳೋಣ ಅಂತ. ಅನಿಲ್ ಅಂಬಾನಿಗಿಂತ ಶ್ರೀಮಂತಿಕೆ ನೋಡಿದವರಿಲ್ಲ, ಅನಿಲ್ ಅಂಬಾನಿಗಿಂತ ದಿವಾಳಿ ಆದವ್ರು ನೋಡಿಲ್ಲ. ಅವನಿಗಿಂತ ದಿವಾನಿಲ್ಲ, ಅಣ್ಣನಿಗಿಂತ ಬುದ್ಧಿವಂತ. ಅಪ್ಪನ 10 ಪಟ್ಟು ತಲೆ, ಅಣ್ಣನಿಗಿಂತ 100 ಪಟ್ಟು ತಲೆ. ಅದಕ್ಕೆ ಅತಿ ಬುದ್ಧಿ ಅತೀ ಒಂದು ಶಕ್ತಿ ಹಾಳು ಮಾಡುತ್ತೆ ಅಂತ ಹಾಳು ಮಾಡಿಟ್ಬಿಡ್ತು. ಹೌದು, ಮುಖೇಶ್ ಅಂಬಾನಿಗಿಂತಲೂ ಮಹಾಜೀನಿಯಸ್. ಅವನ ಕಾಂಟ್ಯಾಕ್ಟ್ಸ್ ನಿಮಗೆ ಗೊತ್ತಿಲ್ಲ, ಅವನ ಬಲ ನಿಮಗೆ ಗೊತ್ತಿಲ್ಲ. ಅವನೇ ನೆಕ್ಸ್ಟ್ ಎಂಬ್ಲಮ್, ನೆನ್ಪಿಟ್ಕೊಳ್ಳಿ. ಪ್ರಕೃತಿ ಬಿಡುವುದಿಲ್ಲ, ನೆನ್ಪಿಟ್ಕೊಳ್ಳಿ. ಬಿದ್ದಿದ್ದಾನಲ್ವಾ, ಈಗ ಮತ್ತೆ ಎದ್ದು ಕೂತಿದ್ದಾನೆ. ಏನೂ ಇಲ್ಲ, ಬ್ಯಾಂಕ್ ರಪ್ಟಿಸಿ ದಿವಾಳಿ ಅಂತ ಡಿಕ್ಲೇರ್ ಮಾಡಿಕೊಂಡಂತ ವ್ಯಕ್ತಿ. ದಯಮಾಡಿ ನೆನ್ಪಿಟ್ಕೊಳ್ಳಿ, ಆಸ್ಮಾನ್ ತೆರ ಬಾಪ್ ಕಾ ನಹೀ ಹೈ. ಜೀವನದಲ್ಲಿ ನಾನು ಈಜುತ್ತೇನೆ, ನಾನು ಗೆಲ್ಲುತ್ತೇನೆ, ನಾನು ದಡ ಸೇರುತ್ತೇನೆ ಅಂತ ನಿರ್ಧಾರ ಮಾಡಿದ ಮೇಲೆ ನಿಮ್ಮನ್ನು ತಡೆಯೋರು ಯಾರೂ ಇಲ್ಲ. ಅದೃಷ್ಟವಲ್ಲ, ಅದೃಷ್ಟ ನೆಚ್ಕೊಂಡು ಹೋಗ್ಬೇಡಿ. ಈ ಟ್ರೇಡಿಂಗ್ನಲ್ಲಿ ಹಾಕ್ಬಿಡ್ತೀನಿ, ಲಾಟ್ರಿಲಿ ಹಾಕ್ಬಿಡ್ತೀನಿ, ಬೆಟ್ಟಿಂಗಲ್ಲಿ ಹಾಕ್ಬಿಡ್ತೀನಿ, ಯಾವುದೋ ಒಂದು ತಿಳುವಳಿಕೆ ಇಲ್ಲದ ವ್ಯಾಪಾರ ಮಾಡಿಬಿಡ್ತೀನಿ, ಇದೆಲ್ಲದಕ್ಕೂ ಹೋಗ್ಬೇಡಿ. ಈ ಥರ ಶೂರಿಟಿ ಕೊಟ್ಬಿಡ್ತೀನಿ, ಈ ಥರ ಒಂದು ಕೈ ಸಾಲ ಕೊಟ್ಟು ಬಿಡ್ತೇನೆ, ಇವೆಲ್ಲ ಆಗೋ ಮಾತಲ್ಲ. ಎಸ್, ಇದೆಲ್ಲ ಆಗುವ ಮಾತು ಅಲ್ಲ. ದಯಮಾಡಿ. ಇಷ್ಟು ಹೇಳಿದರೂ ಕೂಡ ಆಸ್ಮಾನ್ ತರ ಬಾಪ್ ಕಾ ನಹೀ ಹೈ ಅಂತ ಹೇಳ್ಕೊಟ್ಟಿದ್ದೀನಲ್ವಾ. ಇವರೊಬ್ರು ಇದ್ದಾರೆ, ಆಸ್ಮಾನ್ ಕೈಯಲ್ಲಿದ್ರು ಕೂಡ ಮೇ ಕುಚ್ ನಹೀ ಹೂ ಅಂತ ಕುತ್ಕೊಂಡೇ ಕೊರಗೋ ಅಂತವರು. ಅವ್ರು ಯಾರು ಏನು ಅನ್ನೋದನ್ನ ಒಂದು ಪುಟ್ಟ ವಿರಾಮ ತಗೊಬಂದು ಮಾತಾಡ್ತಾನೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಹೌದು ಗುರುಗಳೇ, ಆಸ್ಮಾನ್ ತರ ಬಾಪ್ ಕಾ ನಹೀ ಹೈ. ಆಸ್ಮಾನ್ ತರ ಮುಟ್ಟಿ ಮೇ ಹೈ. ನಿಜ ಹೇಳ್ಬೇಕು ಅಂದ್ರೆ ಇಡೀ ಆಕಾಶವೇ ನಿಮ್ಮ ಮುಷ್ಟಿಯಲ್ಲಿ ಅಡಗಿ ನಿಂತಿದೆ, ನಿಮಗೆ ಗೊತ್ತಿಲ್ಲ. ನೀವು ಹಾರ್ತೀನಿ ಅಂತ ನಿರ್ಧಾರ ಮಾಡಿ ಯಾರಾದ್ರೂ ತಡೀತಾರ? ತಡಿಯೋಕ್ಕಾಗುತ್ತಾ? ಆಕಾಶ ಹಾರ್ಬೇಡ ಅನ್ನುತ್ತಾ? ಮೇಲಿಂದ ಉಲ್ಕಾಪಾತ ಬೇಯಿಸ್ತಿದೀಯಾ? ಆರಿ. ಇವ್ರ ಕೈಗೆ ಇಡೀ ಆಕಾಶ ಇರುತ್ತೆ, ಭಯ ಪಟ್ಕೊಂಡು ಕೂತ್ಕೋತಾರೆ. ಅಷ್ಟು ಶಕ್ತಿಶಾಲಿಗಳು. ಇಡೀ ಆಕಾಶವೇ, ವಸುಂಧರೆಯೇ ಇವರ ಹತ್ರ ಇದೆ. ಆದರೂ ಹಿಂಗೋ ಎಲ್ಲೋ ಯೋಚನೆ ಕುಳಿತಿರ್ತಾರೆ. ನನ್ ಅದರ್ ದ್ಯಾನ್ ಸ್ಯಾಟರ್ಡೆ ಬಾರ್ನ್ ಪೀಪಲ್. ಶನಿವಾರ ನೀವೊಂದು ನಿಗೂಢ 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 ನಿಮ್ಮ ಗೂಢತೆಯನ್ನ ನಿಗೂಢತೆಯನ್ನ ಅರ್ಥ ಮಾಡ್ಕೊಳ್ಳೋರೇ ಇಲ್ಲ. ಹೌದು ಅಲ್ವಾ ಹೇಳಿ? ಕರೆಕ್ಟ್ ಅಲ್ವಾ? ಚಾಚಿದ್ರೆ ಆಕಾಶ ಮೀರಿದ ಹಸ್ತ ನಿಮ್ಮದು. ಹೌದು ಅಲ್ವೋ ಹೇಳಿ? ಅಷ್ಟು ದೊಡ್ಡ ಕನಸುಗಳು ನಿಮ್ದು. ಅಯ್ಯೋ, ನೀವು ಕೂತ್ರೆ ಕನಸು, ಎದ್ರೆ ಕನಸು, ನಿಂತ್ರೆ ಕನಸು, ಮಲಗಿದ್ರೆ ಕನಸು. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ನೀವು ಕನಸಿನ ಲೋಕದಲ್ಲೇ ತೇಲುವ ಒಬ್ಬ ನಶೆಯ ವ್ಯಕ್ತಿ. ಶನಿವಾರ ಹುಟ್ಟಿದವರು. that's the beauty of your force. ಪ್ರಾಬ್ಲಮ್ ಅದೇ, ಮುಟ್ಟಿ ಮೇ ತುಮಾರ ಹಾತ್ ಮೇ. ನಿಮ್ಮ ಕೈಯಲ್ಲೇ, ನಿಮ್ಮ ಹಸ್ತದಲ್ಲಿ ಆ ಶಕ್ತಿ ಅಡಿಗೆ ನಿಂತಿದೆ, ಬಲ ಅಡಿಗೆ ನಿಂತಿದೆ, ವಿದ್ವತ್ ಅಡಿಗೆ ನಿಂತಿದೆ. ಅಯ್ಯೋ, ನಿಮಗೆ ವಿದ್ಯೆ ಬೇಕಿಲ್ಲ ಮಕ್ಕಳೇ, ನಿಮಗೆ ಅದೃಷ್ಟವೇ ಬೇಕಿಲ್ಲ. ಹೇಳ್ತೀನಲ್ವಾ, ನಿಮಗೆ ಅದೃಷ್ಟ ಬೇಕಿಲ್ಲ. ಅದೃಷ್ಟ ನೆಚ್ಕೊಂಡು ನೀವು ಕೂತೂ ಇಲ್ಲ. ಆದರೂ ಹಿಂಗೆ ನೀವು ನಿಂತರೆ ಬೃಹದಾಕಾರ. ನೀವು ಯಾವತ್ತಿದ್ರೂ ನಿಮ್ಮ ತಟ್ಟೆಯಲ್ಲಿ ಪ್ರಸಾದ ಇದ್ರೂ ಕೂಡ ಪ್ರಸಾದ ಅವ್ರಿಗೆ ತುಂಬ ಹೊಟ್ಟೆ ಅಂತ ನೋಡೋ ಅನ್ನೋ ವ್ಯಕ್ತಿಗಳು.
ಪಾಪ ಅವ್ರಿಗೆ ತೃಪ್ತಿ ಆಯ್ತಾ? ಯಾರಾದರೂ ತಗೊಂಡು ತೃಪ್ತಿ ಪಡೆದವ್ರನ್ನೂ ನೋಡಿದ್ದಾನೆ, ಪಡೆದವ್ರನ್ನೂ ನೋಡಿದ್ದಾನೆ. ತುಂಬ ಜನ, ಸ್ವಾಮಿ ಧನ್ಯವಾದ ಸ್ವಾಮಿ, ನಾನು ತುಂಬ ತೃಪ್ತ ಆದೆ, ನಿಮ್ಗೆ ತುಂಬ ಯಾವ ರೀತಿ ಧನ್ಯವಾದ ಹೇಳ್ಬೇಕು ಗೊತ್ತಿಲ್ಲ, ಏನೋ ಕೊಟ್ರಿ ನನಗೆ ಸಾಕು. ಹೌದು, ಮನುಷ್ಯನನ್ನ ತೃಪ್ತಿ ಪಡಿಸಲು ಸಾಧ್ಯವಿಲ್ಲ. ತಗೊಂಡು ಒಂದು 100ರಲ್ಲಿ 70 ಜನರನ್ನು ತೃಪ್ತಿ ಪಡಿಸ್ಬೋದು. ಸಾಕು ಸ್ವಾಮಿ, ಸಾಕು. ನಾವೊಂದು 100 ರೂಪಾಯಿ ಬಯಸಿದ್ವಿ, ಅವ್ರೊಂದು 100 ರೂಪಾಯಿಗೋ 50 ರೂಪಾಯಿ ಇರ್ಲಿ, ಏನೋ ಕೊಟ್ರು, ಆಯ್ತು ಸ್ವಾಮಿ ಅಂತ. ತಮಾಷೆ ಗೊತ್ತಾ, ಒಬ್ಬ ವ್ಯಕ್ತಿ ಇದ್ದಾನೆ, ಕೊಟ್ಟು ತೃಪ್ತಿ ಪಡೆದವ, ಅವನು ಶನಿವಾರ ಹುಟ್ಟಿದವ. ಹೌದು ಅಲ್ವೋ ಹೇಳಿ ಮಕ್ಕಳೇ? ಯಾರಾದರೂ ತಗೊಂಡು ತೃಪ್ತಿ ಪಡ್ತೇವೆ, ತಿಂದು ತೃಪ್ತಿ ಪಡ್ತೇವೆ, ಸಹಾಯ ಪಡೆದು ತೃಪ್ತಿ ಪಡ್ತೇವೆ. ಆದರೆ ಕೊಟ್ಟು ತೃಪ್ತಿ ಪಡೆದವ ಅಂದ್ರೆ ಕೆಲವರು ಕೊಟ್ಬಿಡ್ವಲ್ಲ ಅಂತ ಅತೃಪ್ತಿಲಿರ್ತಾರೆ. ಅದಲ್ಲ, ಪಾಪ ನಾನು ಕೊಟ್ಟಿದ್ದವ್ರಿಗೆ ಸಾಕಾಯ್ತೋ ಇಲ್ವೋ, ಇನ್ನೊಂದಷ್ಟಿದ್ದಿದ್ರೆ ಭಗವಂತ ಕೊಡ್ತಿದ್ದೆ ಅನ್ನತಕ್ಕಂಥ ಭಾವ ಅಪರೂಪ ವ್ಯಕ್ತಿಗಳಿಗೆ ಬರೋದು. ಅದು ಶನಿವಾರ ಹುಟ್ಟಿದವರಿಗೆ ಬರೋದು. ಇನ್ನೊಂದಷ್ಟೇನಾದ್ರೂ ಬೇಕೇ, ತಮ್ಮ ಚರ್ಮನ್ ಬೇಕಾದ್ರೆ ಕಿತ್ಕೊಟ್ಬಿಡ್ತೀರಿ ನೀವು. ಅಂತ ವ್ಯಕ್ತಿಗಳು ನಾನು ನೋಡಿದ್ದಾನೆ. ನಿಮ್ ಜೀವನ ತೆಗೆದು ಕೊಡ್ತಿರ್ಬೇಕಾದ್ರೆ ಎಳ್ಳಷ್ಟು ಕೂಡ ನೀವು ಕೊಡುವಾಗ ಯೋಚಿಸುವುದಿಲ್ಲ. ನಿಮ್ಮಷ್ಟು ಕೊಡೋ ಗುಣ ಇದೆಯಲ್ಲ, ಕೊಡುವಾಗ ಪಾಪ ಶರ್ಟ್ ಬಿಚ್ಕೊಟ್ಬಿಡ್ತೀರಪ್ಪ ನೀವು. ಅಯ್ಯೋಯ್ಯೋ, ಅದು ಶಿವಯ್ಯಂತರ ಅವನು ರಾವಣಾಸುರ ಕೇಳ್ದ, ನಿನ್ನ ಪತ್ನಿ ಬೇಕು ಅಂತ ಹೇಳ್ಬಿಟ್ಟು. ನೆನ್ಪಿಟ್ಕೊಳ್ಳಿ. ಅದಕ್ಕಿಂತಲೂ ಅಂದವಾದದಿದೆ, ಬಾ ತೋರಿಸ್ತೀನಿ ಅಂತ ನಾರದ ಒಂದು ಕೆಲಸ ಮಾಡ್ತಾರೆ. ಇಲ್ಲ ಅಂದಿದ್ರೆ ಈ ಪುಣ್ಯಾತ್ಮ ಅದನ್ನು ಕೊಟ್ಬಿಟ್ಟಿರೋಣ. ಯಾಕಂದ್ರೆ ಆತ್ಮಲಿಂಗವನ್ನೇ ಕೊಟ್ಟಂತವ ಪರಮಶಿವ. ನೀವು ಹಾಗೆಯೇ ಪರಮಶಿವನ ಇನ್ನೊಂದು ರೂಪ ಅಂತ ಹೇಳಬಲ್ಲೆ, ಸದಾಶಿವಂ ನೀವು. ಅದಕ್ಕೆ ಅದೊಂದು ಒತ್ತಡ. ಕೊಡುವ ಕೈಯಾಗಬೇಕು ಅಂತ ಬಯಸ್ತೀರಿ ನೀವು ಯಾವಾಗಲೂ. ನಾನು ಕೊಡ್ತಾ ಇರ್ಬೇಕು, ಅದಕ್ಕೇನು ನಿಮಗೇನು ನಿಲ್ಲೋಲ್ಲ. ಕೊಡೋ ಕೈ ಅಲ್ವಪ್ಪ. ಕೊಡೋರಿಗೆ ಯಾರು ಹಿಡ್ಕೋತಾರಪ್ಪ? ನೆರಳು ಕೊಡುವ ಅಶ್ವತ್ಥ ಮರಕ್ಕೆ ನೆರಳಿದೆಯಾ? ಬೆಳಕು ಕೊಡುವ ದೀಪಕ್ಕೆ ಬೆಳಕು ತೋರಿಸುವವರು ಯಾರು? ದೀಪದ ಕೆಳಗಡೆ ಕತ್ತಲಿದೆಯಾ? ಯಾರು ಹಿಡಿತಾರೆ ಆ ದೀಪಕ್ಕೆ ಹೇಳಿ? ಶನಿವಾರದವರಿಗೆ ಎಷ್ಟು ಕತ್ತಲು. ನೀವು ಅದೃಷ್ಟ ನೆಚ್ಕೊಂಡೇ ಇಲ್ಲ. आसमान आपका मुट्ठी में, लेकिन आप नहीं सोच पा रहे. ಈ ಕೊಡೋದ್ರ ಬಗ್ಗೆ ಚಿಂತೆ ಮಾಡ್ತಿದ್ರೆ ನಿಮ್ಮ ಆಧ್ಯಾತ್ಮಿಕ ಶಕ್ತಿ ಇಲ್ಲ, ಅದಮ್ಯ ಶಕ್ತಿಯ ಬಗ್ಗೆ ನಿಮಗೆ ಪರಿಚಯವೇ ಇಲ್ಲ. ನಿಮಗೆ ಹಾಗೆ ಕೂತು ಬಿಟ್ಟಿದ್ದೀರಿ. ಹೌದೋ ಅಲ್ವೋ? ಕರೆಕ್ಟಾಗಿ ಹೇಳಿ. ಎಷ್ಟು ಬಾರಿ ಕಣ್ಣೀರು ಹಾಕಿದ್ದೀರಿ? ನಿರಂತರ ಕನಸು. ಸಿಕ್ಕರೆ ಗುರುಗಳೇ ನಾನು ಅಲ್ಲೇ ಕುತ್ಕೋಬೇಕು ಅನ್ನೋ ಆಸೆ. ಸರಿ, ಕುತ್ಕೊಂಡಾದ್ರೂ ತೃಪ್ತಿ ಪಡ್ತೀರ, ಎದು ಬಂದ್ಬಿಡ್ತೀರಿ ನೀವು. ನೋಡಿ, ಮೊನ್ನೆ ಒಬ್ಬ IIT ಬಾಬಾನ ಇಂಟರ್ವ್ಯೂ ಮಾಡ್ತಾರೆ. IIT ಬಾಬಾ ಈ ವಾಕ್ಸ್ ಔಟ್, ಐ ಆಮ್ ಹ್ಯಾಪಿ ಅಂತಾನೆ. ಏನು IIT ಬಾಂಬೆನಲ್ಲಿ ಓದು ಸಿಗೋದು ಸಾಧ್ಯವೇ ಇಲ್ಲ. ಒಂದು 10 ಲಕ್ಷ ಜನ ಎಕ್ಸಾಮ್ ಬರೆದ್ರೆ ಒಂದು 100 ಜನಕ್ಕೆ ಸಿಕ್ಕರೆ ಹೆಚ್ಚು. 10 ಲಕ್ಷ ಜನ ಸುಮ್ಮನೆ ಅಲ್ಲ. ಅದನ್ನ ಕ್ರ್ಯಾಕ್ ಮಾಡಿ ವಿರಕ್ತಿ ಅಷ್ಟೇ. ಇದಕ್ಕಿನ ನಾನು ಆಸೆ ಪಟ್ಟಿದ್ದು. ಇದು ನಿಮ್ ಪ್ರಾಬ್ಲಮ್. ಆಸ್ಮಾನ್ ಆಪ್ಕಾ ಮುಟ್ಟಿ ಮೇ ಹೈ. ನಿಮಗೆ ಯಾವುದೂ ತೃಪ್ತಿ ಕೊಡಿಸುವುದಿಲ್ಲ, ಪಡುವುದಿಲ್ಲ, ಬರುವುದಿಲ್ಲ. ಪ್ರಾಬ್ಲಮ್ ಅದೇ. ಮದುವೆ ಇಲ್ಲ, ಮದುವೆ ಆಯ್ತಿಲ್ಲ, ಇಷ್ಟೇನಾ? ಮಕ್ಕಳಿಲ್ಲ, ಮಕ್ಕಳಾಯ್ತು, ಇಷ್ಟೇನಾ? ಮನೆ ಇಲ್ಲ, ಇಷ್ಟೇನಾ? ದೊಡ್ಡ ಮನೆ ಮಾಡ್ಕೋತೀವಿ. ಗಾಡಿ ಇಲ್ಲ, ದೊಡ್ಡ ಗಾಡಿ. ಎವ್ರಿಥಿಂಗ್ ಹ್ಯಾಸ್ ಕಮ್. ಸಡನ್ ಆಗಿ ಒಂದು ವೈರ, ಏನು ಬೇಡ. ಕೊಡುವ ಬುದ್ಧಿ ಅಲ್ವಪ್ಪ ನಿಮ್ಮದು. ಅದೃಷ್ಟವನ್ನ ನೆಚ್ಕೊಂಡು ಯಾರಾದ್ರೂ ಬದುಕಿರ್ಬಹುದೇನೋ. ಅದೃಷ್ಟದ ಕಡೆ ತಿರುಗಿಯೂ ನೋಡದೆ ಬದುಕೋ ಏಕೈಕ ವಾರದ ದಿನ ಶನಿವಾರವೇ. ಶನಿವಾರದಲ್ಲಿ ಹುಟ್ಟಿದವರೇ. ಹೌದು, ಅಂಥದ್ದೊಂದು ತಾಕತ್ ಇನ್ನಷ್ಟು ಇದೆ. ಆಸ್ಮಾನ್
आपका मुट्ठी में है. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಆಕಾಶವೇ ನಿಮ್ಮ ಅಂಗೈಯಲ್ಲಿದೆ. ಎಲ್ರಿಗೂ ಇದೆ. ಶನಿವಾರ ಹುಟ್ಟಿದವರಿಗೆ ಜಾಸ್ತಿ ಇದೆ. ಬಳಸ್ಕೊಳ್ಳಿ. ನಿಮ್ಮ ಆ ಒಂದು ಬಾವಿ ಕಪ್ಪೆಯಿಂದ ಹೊರಗಡೆ ಬನ್ನಿ. ನೀವು ನೆನೆಸಿದರೆ ಚಂಡಶಾಸನರೇ, ಚಾವುಂಡರಾಯರೇ, ಆ ಬಾಹುಬಲಿಯನ್ನು ಕೆತ್ತಿದವರೇ, ಅಂತ ಒಂದು ಗ್ರೇಟ್ ಅಶೋಕ ಚಕ್ರವರ್ತಿ, ಮಗಧ ಸಾಮ್ರಾಜ್ಯದ ಆ ಚಂಡಶಾಸನ ಅಂತ ಕರೆಸಿಕೊಂಡಂತ ಅಶೋಕನ ಪ್ರಧಾನಮಂತ್ರಿ ಯಾರು ಗೊತ್ತಾ? ಚಾವುಂಡರಾಯರೇ. ಒಬ್ಬ ದೊರೆಗೆ ಅಷ್ಟು ದೊಡ್ಡ ದೇವನಾಂಪ್ರಿಯ ಚಂಡಶಾಸನ ಎರಡೂ ಹೆಸರು ಇದ್ದಂತ ಏಕೈಕ ವ್ಯಕ್ತಿ. ಹೇಗೆ ಸುಯೋಧನ ದುರ್ಯೋಧನ ಅಂತ ಎರಡೂ ಹೆಸರು ಇದ್ದಂತ ಏಕೈಕ ವ್ಯಕ್ತಿ ಅಂದ್ರೆ ಕೌರವೇಶ್ವರ. ಅಶೋಕ ಚಕ್ರವರ್ತಿ. ಅಂತ ವ್ಯಕ್ತಿಯನ್ನೇ ಗೈಡೆನ್ಸ್ ಮಾಡುವ ಶಕ್ತಿ ಚಾವುಂಡರಾಯರಿಗಿತ್ತು. ಅಂಥದ್ದೊಂದು ಅದಮ್ಯ ಶಕ್ತಿ ನೀವು. ಅರಸನೇ ನಿಮ್ಮ ಮುಷ್ಟಿಯಲ್ಲಿ, ಅರಸನೇನು ಪೃಥ್ವಿ ವಸುಂಧರೆಯೇ ನಿಮ್ಮ ಮುಷ್ಟಿಯಲ್ಲಿರ್ತಾರೆ. ನೀವು ಈಜುತ್ತೇನೆ ಎಂದು ನೆನೆಸಿದರೆ ಆಸ್ಮಾನ್ ಆಪ್ಕ ಮುಟ್ಟಿ ಮೇ ಕಿಸಿ ಬಾಪ್ ಕ ನೈ ಹೈ. ಏನ್ ಬೇಕಾದ್ರೂ ಮಾಡಬಲ್ರಿ. ಎಸ್. ತುಂಬಾ ಜನಕ್ಕೆ ಹೌದೋ ಅಲ್ವೋ ಗುರುಜಿ ಕೇಳಿಲ್ಲ ಅಂತ. ಖಂಡಿತ. ಎಷ್ಟು ಜನಕ್ಕೆ ಈ ವಿಚಾರಧಾರೆ ಶನಿವಾರ ಹುಡ್ತಾರೆ ಹೌದೋ ಅಲ್ವೋ ಆಗಿದೆಯಾ ಇಲ್ವಾ ನಾನು ಹೇಳಿರೋದಷ್ಟು. ನಿಮ್ಮ ಉತ್ತರ ಕಮೆಂಟ್ಸ್ ಕಾಯ್ತಿರ್ತಾರೆ. ನಾನು ಪೂರ್ತಿ ಓದಲ್ಲ ಮಕ್ಕಳೇ, ಎಷ್ಟು ಕಮೆಂಟ್ಸ್ ಅಂತ ನೋಡ್ತಾನೆ ಅಷ್ಟೇ. ಯಾಕಂದ್ರೆ ಅಲ್ಲಿ ಕೆಲವರಿದ್ದಾರೆ ಆಕಾಶವೇ ಮುಷ್ಟಿಯಲ್ಲಿದ್ದರು, ಆಕಾಶದ ಎತ್ತರಕ್ಕೆ ಹಾರುವಂತ ಶಕ್ತಿ ಇದ್ದರು, ಅಲ್ಲೆಲ್ಲೋ ಒಂದು ಹುಳುಕು ಹುಡುಕ್ತಕ್ಕಂಥ ಕೆಲವು ಹುಳುಕು ಮನಸ್ಸುಗಳ ವ್ಯಕ್ತಿಗಳಿದ್ದಾರೆ. ಅದರಿಂದ ಕಮೆಂಟ್ಸ್ ಖಂಡಿತ ನಾನು ಓದಲ್ಲ. ಇಷ್ಟು ರೈಟ್, ಒಂದು 300 ಬಂದಿದೆ, 400 ಬಂದಿದೆ, ಸರಿ ಅಷ್ಟೇ, ಓದಲ್ಲ, ಹೋಗಲ್ಲ. ಯಾಕಂದ್ರೆ ನನಗೆ ಆಕಾಶವೇ ನನ್ನ ಮುಷ್ಟಿಯಲ್ಲಿದೆ. ನೀವು ನನ್ನ ಆಕಾಶ ಇರಬೇಕಾದ್ರೆ ಯಾವುದೋ ಒಂದು ಉಲ್ಕಾಪಾತದ ಬಗ್ಗೆ ನಾನು ಯಾಕೆ ತಲೆ ಕೆಡ್ಸ್ಕೊಳ್ಳಿ? ಆಸ್ಮಾನ್ ಕಿಸಿ ಕಾ ನೈ ಹೈ. ತುಮಾರ ಬಾಪ್ ಕಾ ನೈ ಹೈ. ಅದು ನನ್ನ ನಂಬಿಕೆ, ನನ್ನ ಗುರುಗಳು ಹೇಳ್ಕೊಟ್ಟ ಹಾಗೆ. ಎಸ್. ಬನ್ನಿ ಪೂರ್ವ ಫಾಲ್ಗುಣಿ ನಕ್ಷತ್ರ ನೋಡೋಣ. ಶುಕ್ರನ ನಕ್ಷತ್ರ. ಆ ಶುಕ್ರ ವಿಶೇಷವಾಗಿ ಗುರು ಸಾರದಲ್ಲಿದ್ದು, ಗುರು ರೋಹಿಣಿ ನಕ್ಷತ್ರದ ಚಂದ್ರನ ಸಾರದಲ್ಲಿದ್ದು, ಚಂದ್ರ ಮತ್ತೆ ಶುಕ್ರನ ಸಾರದಲ್ಲಿರೋದ್ರಿಂದ ಇದು ಹೆಂಗೆ ಅಂದ್ರೆ ಚಂದ್ರ ಶುಕ್ರ ಗುರು ಮೂವರ ತ್ರಿಕೋಣಂ ಅನ್ನತಕ್ಕಂಥದ್ದು. ಮೇಷರಾಶಿ ಚೆನ್ನಾಗಿದೆ. ಶುಕ್ರ ಲಾಭದಲ್ಲಿದ್ದಾನೆ. ಗುರು ಸಾರದಲ್ಲಿದ್ದು, ಗುರು ಧನಸ್ಥಾನದಲ್ಲಿರೋದ್ರಿಂದ ಕಲಾವಿದರು, ಡೈರೆಕ್ಟರ್ಸು, ಆಕ್ಟರ್ಸು, ಬಂಗಾರ, ಬೆಳ್ಳಿ, ಆಭರಣ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ ಅದ್ಭುತವಾದಂಥ ಪ್ರಗತಿಯ ಒಂದು ದಿನ. ಇನ್ನು ವಿಶೇಷವಾಗಿ ವೃಷಭ ರಾಶಿ, ದಶಮದಲ್ಲೇ ಶುಕ್ರ. ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಲು, ಎಂಟರ್ಟೈನ್ಮೆಂಟ್, ಥಿಯೇಟರು, ಕ್ಲಬ್ಬು ಇಂತಹದ್ರಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು ವಿಶೇಷ ಅಭಿವೃದ್ಧಿ. ಮಿಥುನ ರಾಶಿ, ಕನ್ಸಲ್ಟೆಂಟ್ ಆಗಿ, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಅಲಂಕಾರಿಕ ಕನ್ಸಲ್ಟೆಂಟ್, ಈವೆಂಟ್ಸ್ ಕನ್ಸಲ್ಟೆಂಟ್, ಬೋಟಿಕ್ ಕನ್ಸಲ್ಟೆಂಟ್, ವಸ್ತ್ರಗಳ ಕನ್ಸಲ್ಟೆಂಟ್, ಮಧ್ಯವರ್ತಿಯ ಕೆಲಸಗಳು ತುಂಬಾ ಅದ್ಭುತವಾದಂಥ ಪ್ರಗತಿ. ಕರ್ಕಾಟಕ ರಾಶಿ, ಚಂದ್ರ ಶುಕ್ರನ್ ಸಾರದಲ್ಲಿದ್ದಾನೆ, ಸ್ವಲ್ಪ ಖರ್ಚಷ್ಟೆ, ಇನ್ನೇನು ತೊಂದರೆಗಳೇನೂ ಇಲ್ಲ.
ಸ್ವಲ್ಪ ಸೊಂಟ ನೋವು ಬರ್ಬೋದು, ನೋಡ್ಕೊಳ್ಳಿ. ಪದೇ ಪದೇ ಸೊಂಟ ನೋವು ಬರ್ತಿದೆ, ಜಾಗರೂಕತೆ, ಆರೋಗ್ಯ ಚೆಕ್ ಮಾಡ್ಕೊಳ್ಳಿ. ಪದೇ ಪದೇ ಬ್ಯಾಕ್ ಪೇನ್ ಬರ್ತಿದೆ, ಕೆಮ್ಮು ಬರ್ತಿದೆ, ಕಾಲು ಎಳಿತಿದೆ, ಯೂರಿನರಿ ಇನ್ಫೆಕ್ಷನ್, ಮೋಷನ್ ಇನ್ಫೆಕ್ಷನ್, ಬಾಯಿ ಒಣಗ್ತಿದೆ, ಎಸ್, ವೆರಿ ಕೇರ್ಫುಲ್. ಆರೋಗ್ಯ ತಪಾಸಣೆ, ಒಂದು ಸಣ್ಣದಾಗಿ ಮೂತ್ರ ನೋಡಿ, ನಿಮ್ಮ ಮಲ ನೋಡಿ, ನಿಮ್ಮ ಆ ಒಂದು ಅನ್ನೋದನ್ನ ನೋಡಿ, ಎದೆ ಉರಿ ನೋಡಿ, ಕಣ್ ಕೆಳಗಡೆ ನೋಡ್ಕೋತಾ ಇರಿ. ಎಲ್ಲ ನೋಡ್ಕೋಬೇಕು ಮಕ್ಕಳೇ. ನಿಮ್ಮ ದೇಹದಲ್ಲಿ ಏನು ಪ್ರಕೃತಿ ಆಗ್ತಿದೆ, ನಿಮ್ಮ ಮಾತಲ್ಲಿ, ನಿಮ್ಮ ಆಲೋಚನೆಯಲ್ಲಿ ಎಚ್ಚರಿಕೆ. ನಿಮ್ಮ ದೇಹವೇ ನಿಮ್ಮ ಮನಸ್ಸು, ನಿಮ್ಮ ಮನಸ್ಸೇ ನಿಮ್ಮ ದೇಹ. ಪ್ರೊಟೆಕ್ಟ್ ದ್ಯಾಟ್. ಸಿಂಹ ರಾಶಿ, ಬ್ಯೂಟಿಫುಲ್ ಡೇ. ಆತ್ಮೀಯರನ್ನ ಭೇಟಿ, ಒಂಥರ ವೀಕೆಂಡ್ ಹಬ್ಬವೇ ಇವತ್ತು ಸಿಂಹರಾಶಿಯವರಿಗೆ. ಓಡಾಟ, ಸುತ್ತಾಟ, ಕಲಾರಂಗದಲ್ಲಿರ್ತಕ್ಕಂಥವರಿಗೆ, ಜ್ಯೋತಿಷ್ಯ ರಂಗದಲ್ಲಿರ್ತಕ್ಕಂಥವರಿಗೆ. ಆತ್ಮಕಾರಕ ಅಲ್ವಾ ಮಕ್ಕಳೇ ಸಿಂಹರಾಶಿ? ಸೂರ್ಯ ಆತ್ಮಕಾರಕ ವಿದ್ಯೆಗಳು ಅಂದ್ರೆ ಜ್ಯೋತಿಷ್ಯ, ಯೋಗ, ಸೈಕಾಲಜಿ, ಆತ್ಮದಿಂದ ನುಡಿಸ್ತಕ್ಕಂಥ ಒಂದು ಕೆಲಸ ಕಾರ್ಯಗಳು, ಗೈಡೆನ್ಸು, ಟೀಚಿಂಗು, ಪ್ರೀಚಿಂಗು ಅಂತ ಒಂದು ವೃತ್ತಿ ಉದ್ಯೋಗ, ಅದ್ಭುತ ಪ್ರಗತಿ. ಕನ್ಯಾ ರಾಶಿ, ಶುಕ್ರ 6ನೇ ಮನೆ, ಚಂದ್ರ 12ನೇ ಮನೆ. ಖರ್ಚು ಸ್ವಲ್ಪ, ಓಡಾಟ, ಮನೆಗೋಸ್ಕರ, ಅಲಂಕಾರಕ್ಕೋಸ್ಕರ, ಓರಣಕ್ಕೋಸ್ಕರ ಖರ್ಚು ವೆಚ್ಚಗಳು ಬರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಲಿಟಲ್ ಕೇರ್ಫುಲ್ ಅಷ್ಟೆ. ನಾವು ಹಾಗೆ, ನೀವು ಕನ್ಯಾ ರಾಶಿಯವರು ಬ್ರ್ಯಾಂಡು, ತುಂಬಾ ಎಲ್ರಿಗೂ ಬ್ರ್ಯಾಂಡ್ ರಾಶಿಗಳಾಗಲ್ಲ ಮಕ್ಕಳೇ. ಅನ್ಬ್ರ್ಯಾಂಡೆಡ್ ಯಾರು ಗೊತ್ತರ? ಕುಂಭರಾಶಿ. ಏನ್ ಸಿಕ್ಕಿದ್ರು ತಗೊಂಡ್ಬರ್ತೀರಿ. ಹೌದು, ಕನ್ಯಾ ರಾಶಿಯವರು ಹಂಗಲ್ಲ, ಸಿಂಹರಾಶಿಯವರು ಅಷ್ಟೇ. ನಿಮ್ಮ ಆಯ್ಕೆಯೇ ಬ್ರ್ಯಾಂಡ್ ಇರುತ್ತೆ. ಇದೆಲ್ಲ ಇರುತ್ತೆ, ಎಲ್ರಿಗೂ ಅಂಥದ್ದೊಂದು ಬರೋಲ್ಲ. ಧರಿಸೋದು ಚಪ್ಪಲಿ ಬಿಡೋ, ಯಾವ್ದಾದ್ರೇನು ಮೆಟ್ಕೊಂಡ್ರೆ ಆಯ್ತು ಅನ್ನೋ ತರ ಕೆಲವು ರಾಶಿಗಳು ಇರ್ತಾರೆ. ಅದ್ರಲ್ಲಿ ಟಾಪ್ 3 ರಾಶಿಗಳಲ್ಲಿ ಕುಂಭರಾಶಿ ಒಬ್ರು. ಊಟ ತಿನ್ಬೇಕು, ಇಂಥ ಹೋಟ್ಲಲ್ಲೇ ತಿನ್ಬೇಕು, ಇದೇ ಹೋಟ್ಲಲ್ಲಿ ತಿನ್ಬೇಕು, ಇಂಥ ತಟ್ಟಲ್ಲೇ ತಿನ್ಬೇಕು, ಅದೆಲ್ಲ ಇಲ್ಲ. ಕನ್ಯಾ ರಾಶಿ, ವೃಷಭ ರಾಶಿ ಇದೆಲ್ಲ ಅಲ್ಲ. ನೀವು ಬ್ರ್ಯಾಂಡ್ ಮಕ್ಕಳೇ, ನೀವು ಎವರ್ ಬ್ರ್ಯಾಂಡ್. ನಿಮ್ಮ ನಗು ಬ್ರ್ಯಾಂಡ್, ನಿಮ್ಮ ಆಲೋಚನೆ ಬ್ರ್ಯಾಂಡ್. ತುಂಬಾ ಅದು ಎತ್ತರದ ವ್ಯಕ್ತಿತ್ವ. ಅದು ಎಲ್ರಿಗೂ ಆ ಥರ ಎತ್ತರದ ಚಿಂತನೆ ಮಾಡ್ಲಿಕ್ಕೆ ಆಗಲ್ಲ. ನಾನು ಅದಕ್ಕೆ ಹೇಳ್ತಿರ್ತಾನೆ ಆಗಾಗ, ತುಂಬಾ ಎತ್ತರದ ಚಿಂತನೆ ಮಾಡೋ ವ್ಯಕ್ತಿಗಳಿಗೆ ತುಂಬಾ ಸಣ್ಣ ವ್ಯಕ್ತಿಗಳಿಂದ ಘಾಸಿ ಆಗ್ಬಿಡುತ್ತೆ. ದೂರ ಇಟ್ಬಿಡಿ, ಹೆಚ್ಚು ಬೇಡ ಮಾತು. ಥ್ಯಾಂಕ್ ಯು, ಥ್ಯಾಂಕ್ ಯು. ಆಸ್ಮಾನ್ ಅಪ್ನ ಮುಟ್ಟಿ ಮೇ ಹೋಗ, ನನ್ನ ಬ್ರ್ಯಾಂಡ್, ನಾನು ಎತ್ತರದಲ್ಲೇ ಇರ್ತೇನೆ, ಅಲ್ಲೇ ರೀ. ಯಾಕೆ ಇಳಿದು ಬರಬೇಕು? ದೇವಲೋಕವೇ. ನೀವು ದೇವರುಗಳೇ, ದೇವತೆಯರುಗಳೇ, ಗಂಧರ್ವರೇ ಕನ್ಯಾ ರಾಶಿ. ಸ್ವಲ್ಪ ಬ್ರ್ಯಾಂಡ್ಗೋಸ್ಕರ ಖರ್ಚು ಮಾಡ್ಕೊತೀರಿ. ತುಲಾ ರಾಶಿ ಅಂತೂ ಇವತ್ತೆಲ್ಲ ಬ್ರ್ಯಾಂಡೆ. ನಿಮ್ಮ ಮಾತು, ಗತ್ತು, ತೂಕ, ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಮೊಸರು, ಕೀರು, ಸ್ವೀಟ್ಸು, ಕಾಂಡಿಮೆಂಟ್ಸು, ಬೇಕರಿ, ಜ್ಯೂಸು, ಹಣ್ಣು, ತರಕಾರಿ, ಅಲಂಕಾರ, ಉಪ್ಪ, ಓರಣ, ಯಾವ ರಂಗವಿದ್ದರೂ ಆನಂದವೇ. ಆನಂದ ಪಡಿಸುವಂತಹ ರಂಗದಲ್ಲಿದ್ರೆ ಅಂತೂ ಇದ್ದಿದ್ದು ಸಕ್ಸಸ್. ವೃಶ್ಚಿಕ ರಾಶಿ, ತುಂಬಾ ದಿನಗಳ ನಂತರ ಒಂಥರ ಖುಷಿಯ ಸಂಭ್ರಮ, ಓಡಾಟ, ಸುತ್ತಾಟ, ಕೆಲಸ ಕಾರ್ಯ ಎಲ್ಲವೂ ಅದ್ಭುತವಾಗಿ ನಡೆಯತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಟ್ರಾವೆಲ್ ಬಿಸ್ನೆಸ್ ಅಲ್ಲಿ ಇದ್ದೀರಿ, ಎಕ್ಸ್ಪೋರ್ಟ್ ಇಂಪೋರ್ಟ್ಸ್, ಗಾರ್ಮೆಂಟ್ಸ್ ಈ ಸೆಕ್ಟರ್ ಅಲ್ಲಿ ಇದ್ದೀರಿ. ಹೂವಿನ ಅಲಂಕಾರ, ಹೂವಿನ ಬೆಳೆಗಾರರು, ಅಗರಬತ್ತಿ, ಗಂಧಿಗೆ ಸಾಮಾನುಗಳು, ದೇವರ ಪೂಜಾ ಕಾರ್ಯಗಳಿಗೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ, ಅದ್ಭುತ ಪ್ರಗತಿ. ಧನುಸು ರಾಶಿ, ಸ್ವಲ್ಪ ಒಡ ಹುಟ್ಟಿದ ಸೋದರ ಇಲ್ಲ ಕುಟುಂಬದಲ್ಲಿ ಕೆಲವೊಂದು ಅಸಮಾಧಾನಗಳು ಬಿಟ್ರೆ ತೊಂದರೆಗಳೇನೂ ಇಲ್ಲ. ಚೆನ್ನಾಗಿದೆ. ವೃತ್ತಿಪರವಾಗಿ ನಿಮಗೂ ಏನು ತೊಂದರೆಗಳೇನೂ ಇಲ್ಲ. ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ ನಿಮಗೂ ತುಂಬಾ ಅನುಕೂಲ ತಂದುಕೊಡುತ್ತೆ. ಮಕರ ರಾಶಿ, ಸ್ವಲ್ಪ ತುಂಟ್ರಾಗ್ಬಿಟ್ಟಿರ್ತೀರಿ ಇವತ್ತು ನೋಡ್ಕೊಂಡು. ಸರ್ಪ್ರೈಸ್ ಆಗಿ ಹೊರಗಡೆ ಹೋಗೋದು, ಒಂದು ತಿಂಡಿ, ಊಟ, ಫ್ರೆಂಡ್ಸು, ಪಾರ್ಟಿ ಈ ಥರದ್ದೆಲ್ಲ ಆಗತಕ್ಕಂಥ ಒಂದು ಭಾವ ಇರತಕ್ಕಂಥ ಒಂದು ದಿನ. ಚೆನ್ನಾಗಿದೆ, ನಿಮಗೂ ಕೂಡ ತೊಂದರೆ ಏನಿಲ್ಲ.
ಬಂಗಾರ, ಕೆತ್ತನೆ, ಚಿತ್ರಕಲೆ, ಶಿಲ್ಪಕಲೆ, ಪೇಂಟಿಂಗು, ಅಲಂಕಾರ, ಉಪ್ಪ, ಓರಣ, ಮೇಕಪ್ಪು, ಬ್ಯೂಟಿ ಪಾರ್ಲರು, ಈ ಒಂದು ಕೇಶಾಲಂಕಾರ, ಈ ಥರದ್ರಲ್ಲಿ ಉದ್ಯೋಗ ತೊಡಗಿಸ್ಕೊಂಡಿರೋರಿಗೆ ತುಂಬ ಚೆನ್ನಾಗಿದೆ. ಕುಂಭರಾಶಿ ಕೇಳಲೇಬೇಡಿ ಇವತ್ತು. ಎಲ್ಲ ಆನಂದವೂ ನಿಮ್ಮ ಮನೇಲೇ ಇರುತ್ತೆ. ಇವತ್ತು ಹಬ್ಬ ನಿಮ್ಮ ಮನೇಲಿ, ಚಂದ್ರ ಶುಕ್ರನ್ ಸಾರ, ಶುಕ್ರ ನಿಮ್ಮ ಮನೆಯಲ್ಲಿ. ನಿಮ್ಗೆ ಕೇಳಬೇಕಾ? ಅಲಂಕಾರ, ವನಪು ಎಲ್ಲ ನಿಮ್ಮ ಹಿಂದೆ. ಗೋವಿಂದನೇ ನಿಮ್ಮ ಹಿಂದೆ. ಅಂಥದ್ದೊಂದು ಆಕಸ್ಮಿಕ ಗೋವಿಂದ ದರ್ಶನ, ದೇವ ದರ್ಶನ, ಎಸ್, ಪದ್ಮಾವತಿ ದರ್ಶನ, ಭೂದೇವಿ ದರ್ಶನ, ಶ್ರೀದೇವಿ ದರ್ಶನ, ಆ ಥರದ್ದು ದೇವಸ್ಥಾನ, ಪೂಜಾ ಪುನಸ್ಕಾರ, ಹೋಮ ಹವನ, ಯಜ್ಞ ಯಾಗ, ಪ್ರವಚನ, ಬರವಣಿಗೆ, ಜ್ಯೋತಿಷ್ಯ, ಲೇಖನ, ಈ ಒಂದು ಆಯುರ್ವೇದ ಮದ್ದುಗಳನ್ನು ಮಾಡೋದು, ಯುನಾನಿ ಮದ್ದುಗಳನ್ನು ಮಾಡಿ ಟ್ರೀಟ್ಮೆಂಟ್ ಕೊಡೋದು, ಈ ಒಂದು ಕೆಲವೊಂದು ಸಾಂಪ್ರದಾಯಿಕ ಟ್ರೀಟ್ಮೆಂಟ್ ಕೊಡ್ತಿರ್ತಾರೆ ಕೆಲವರು. ಆಯುರ್ವೇದ ಪದ್ಧತಿಯಲ್ಲೇ, ಯುನಾನಿ ಪದ್ಧತಿಯಲ್ಲೇ, ಹೋಮಿಯೋಪತಿ ಪದ್ಧತಿಯಲ್ಲಿ ಈ ಮಸಾಜ್ ಮಾಡಿಸೋದು, ಸ್ಟೀಮ್ ತಗೊಳ್ಳೋದು, ಪಂಚಕರ್ಮ ಟ್ರೀಟ್ಮೆಂಟ್, ಆಯಿಲ್ ಥೆರಪಿ, ಪ್ರಕೃತಿ ಚಿಕಿತ್ಸಾ ಕೇಂದ್ರಗಳು, ಈ ಥರದ್ದು ಏನಾದರೂ ನಡೆಸ್ತಿದ್ದೀರಿ ಅಂದರೆ ನಿಮ್ಮನ್ನ ಹಿಡಿಯೋರೇ ಇಲ್ಲ. ತುಂಬ ಚೆನ್ನಾಗಿದೆ, ಸಕ್ಸಸ್ಫುಲ್ ಡೇ. ಇನ್ನು ವಿಶೇಷವಾಗಿ ಮೀನರಾಶಿ, ಸ್ವಲ್ಪ ಖರ್ಚಿನ ದಿನ ಅಷ್ಟೇ, ಇನ್ನೇನು ತೊಂದರೆ ಏನಿಲ್ಲ. ನೀವು ಬ್ರ್ಯಾಂಡ್ ಮೇಲೆನೆ ಗಮನ ನಿಮಗೆ. ನೀವು ಯಾವತ್ತಿದ್ರು ದೊಡ್ಡದೇ ನೋಡೋದು. ನೀವು ಎಷ್ಟಾದ್ರೂ ಪಕ್ಕದ ಮನೆ ಮೇಷ ಅಲ್ವಾ, ಪೆದ್ದೋಡು. ನೀವು ದೊಡ್ಡವರೇ. ನೀವು ಯಾವತ್ತಿದ್ರು ನೀವು ದೊಡ್ಡವರೇ. ಎಲ್ರಿಗೂ ದೊಡ್ಡವರಾಗಿ ನಿಂತ್ಕೋಬೇಕು ಅಂದ್ರೆ ಮೀನು ಲಗ್ನದಲ್ಲಿ ಹುಟ್ಟಿರ್ಬೇಕು ಅಂತ ಹೇಳ್ತಾರೆ. ನಮ್ಮ ಅಣ್ಣ ಕಣೋ, ನಮ್ಮ ತಂದೆ ಕಣೋ, ನಮ್ಮ ಹಿರಿಯಜ್ಜ ಕಣೋ, ನಮ್ಮ ಮುತ್ತಜ್ಜ ಕಣೋ, ನಮ್ಮ ಅಕ್ಕ ಕಣೋ, ನಮ್ಮ ಅಮ್ಮ ಕಣೋ, ನಮ್ಮ ಮೇಡಮ್ ಕಣೋ. ಮೀನ ಲಗ್ನ ಇಲ್ಲ ಮೀನ ರಾಶಿ ಅದಿರುತ್ತೆ. ಅಂಥದ್ದೊಂದು ತಾಕತ್ತು ಇವತ್ತು. ಸೊ ಬ್ಯೂಟಿಫುಲ್ ಡೇ. ವೃತ್ತಿಯಲ್ಲೂ ಏನು ತೊಂದರೆ ಇಲ್ಲ. ಆರೋಗ್ಯ ಒಂದು ಸಣ್ಣದಾಗಿ ನೋಡ್ಕೊಳ್ಳಿ. ಸ್ವಲ್ಪ BP ಶುಗರ್ ಚೆಕಪ್ ಮಾಡ್ಕೊಳ್ಳಿ. ಸ್ವಲ್ಪ ಟೆನ್ಷನಲ್ಲಿ ಆಗ್ಬಿಡ್ತೀರಿ ನೀವು. ಬೇಗ ಒಳಗಡೆನೇ ನೋವು ಇಟ್ಕೊಳ್ಳೋ ವ್ಯಕ್ತಿಗಳು ನೀವು, ಹೊರಗಡೆ ತೋರಿಸ್ಕೊಳ್ಳಲ್ಲ. ಹತ್ತು ಬಿಡಬೇಕು. ನಾನು ಒಂದೊಂದು ಸಮಯ ಹೇಳ್ತಾನೆ, ಕೋಪ, ಸಿಟ್ಟು, ತುಂಟುತನ ತೆಗಿಬೇಕು ಮಕ್ಕಳು. ಒಳಗಡೆನೇ ಇಟ್ಕೊಳೋದು ಏನು, ಹುಬ್ಬುಗಳು ಸೆಟಿಸ್ಕೊಳ್ಳೋದು ತಪ್ಪು. ತೆಗೆದು ಬಿಡಬೇಕು. ಹತ್ತು ಬಿಡಿ, ಅಳ್ತಾನೆ ಇರಬೇಡಿ. ಜಗಳ ಮಾಡಿ ಮಾಡ್ತಲೇ ಇರಬೇಡಿ. ಕಣ್ಣೀರು ಹಾಕಿ ಹಾಕ್ತಲೇ ಇರಬೇಡಿ. ಕಂಟ್ರೋಲ್ ಮಾಡಬಾರ್ದು. ಮೋಷನ್ ಅಂಡ್ ಎಮೋಷನ್, ಎಸ್ಪೆಷಲಿ ಮೀನರಾಶಿ ವಿಲ್ ಬಿ ವೆರಿ ಮಚ್ ಹ್ಯಾಪಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.